ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಫ್ರಿಕನ್ ಹಂದಿ ಜ್ವರ ಎಂಬ ವಿಷಯದ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಪಶುವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧರಣೇಶ ಎನ್.ಕೆ. ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ. ಹಂದಿ ಸಾಕಣೆಯು ರೈತರಿಗೆ ಉತ್ತಮ ಆದಾಯ ತರುವ ಉದ್ಯಮವಾಗಿದ್ದರೂ ಅವುಗಳಿಗೆ ಬರುವಂತಹ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುವಂಥ ಪರಿಸ್ಥಿತಿ ಇರ್ತದೆ. ಇತ್ತೀಚೆಗೆ ವೇಗವಾಗಿ ಹರಡುವ ಸಾಂಕ್ರಾಮಿಕ ರೋಗವಾದ ಆಫ್ರಿಕನ್ ಹಂದಿ ಜ್ವರ, ಇದರ ಕುರಿತು ನಮ್ಮ ಕರಾವಳಿ ಭಾಗ, ಕುಂದಾಪುರ ಕಡೆಯೆಲ್ಲ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ರೋಗವನ್ನು ತಡೆಗಟ್ಟಲು ರೈತರು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಸೋಂಕು ಕಾಣಿಸಿಕೊಂಡ್ರೆ ಏನು ಮಾಡಬೇಕು ಮುಂತಾದ ವಿಷಯಗಳ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಪಶು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಧರಣೇಶ್ ಎನ್.ಕೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಏನಿದು ಆಫ್ರಿಕನ್ ಹಂದಿ ಜ್ವರ ಅಂದರೆ? ಈ ಆಫ್ರಿಕನ್ ಹಂದಿ ಜ್ವರ ಎಂಬುದು ಸಾಕು ಮತ್ತು ಕಾಡು ಪ್ರಾಣಿಗಳಲ್ಲಿ ಕಂಡುಬರುವಂಥ ಒಂದು ಸಾಂಕ್ರಾಮಿಕ ಹಾಗೂ ಮಾರಣಾಂತಿಕ ವೈರಾಣುವಿಂದ ಬರುವಂಥ ರೋಗ. ಇದು ಆಫ್ರಿಕನ್ ಸ್ವೈನ್ ಫೀವರ್ ವೈರಸ್ ಎಂಬ ವೈರಸ್ ಇಂದ ಬರ್ತದೆ. ಈ ರೋಗದಲ್ಲಿ ಸಾವಿನ ಪ್ರಮಾಣ 100% ಇರ್ತದೆ. ಹಾಗಾಗಿ ಇದನ್ನು ಮಾರಣಾಂತಿಕ ರೋಗ ಅಂತ ಹೇಳ್ತೀವಿ. ಈ ರೋಗದಿಂದಾಗಿ ಹಂದಿ ಸಾಕಾಣಿಕೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೊಡೆತ ಹಾಗೂ ಹಂದಿ ಸಾಕಾಣಿಕೆಗೆ ತುಂಬ ಆರ್ಥಿಕ ನಷ್ಟ ಉಂಟಾಗ್ತಿದೆ. ಈ ರೋಗವು ಹಂದಿಗಳಲ್ಲಿ ಮಾತ್ರ ಕಂಡುಬರುವುದು ಅತ್ಯಂತ ಮುಖ್ಯವಾದ ವಿಷಯ. ಈ ರೋಗ ನಮಗೆ ಪ್ರಾಣಿಜನ್ಯ ರೋಗ ಅಲ್ಲ, ಈ ಮಾನವರಿಗೆ ಕಂಡುಬರಲ್ಲ. ಇದು ಓನ್ಲಿ ಕಾಡು ಅಥವಾ ಸಾಕು ಹಂದಿಗಳಲ್ಲಿ ಮಾತ್ರ, ಬೇರೆ ಯಾವುದೇ ಪ್ರಾಣಿಗಳೆಲ್ಲ ಕಂಡುಬರಲ್ಲ. ಈ ಹಂದಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈಗ ಹೆಸರೇ ಹೇಳುವ ಹಾಗೆ ಆಫ್ರಿಕನ್ ಹಂದಿ ಜ್ವರ, ಇದು ಏನು ನಮ್ಮ ದೇಶದಲ್ಲಿ ಕಂಡುಕೊಂಡಂತಹ ರೋಗವ ಅಲ್ಲ ಹೊರ ದೇಶಗಳಿಂದ ಇಲ್ಲಿಗೆ ಬಂದಂತಹ ರೋಗ? ಇದು ರೋಗ ಮೇಡಮ್, ಹಾಗೆ ನೀವು ಹೇಳಿದ ಹಾಗೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಹೇಳ್ತೀವಿ. ಇದು ಆಫ್ರಿಕನ್ ಖಂಡ, ಆಫ್ರಿಕನ್ ಕಾಂಟಿನೆಂಟ್ಗೆ ರಿಸ್ಟ್ರಿಕ್ಟ್ ಆಗಿರ್ತದೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ 1921ರಲ್ಲಿ ಕೀನ್ಯಾ, ಆಫ್ರಿಕನ್ ದೇಶ, ಇಲ್ಲಿ ಕಂಡು ಬರ್ತದೆ. ಈ ರೋಗವು ಮುಖ್ಯವಾಗಿ ಕಾಡಿಗೆ ಸೀಮಿತವಾಗಿರ್ತದೆ. ಕಾಡು ಹಂದಿಗಳು, ಮುಖ್ಯವಾಗಿ ವಾಟ್ ಹಾಗ್ ಅಂತ ಹೇಳ್ತೀವಿ, ಹಾಗೇನೆ ಬುಷ್ ಪಿಕ್ಸ್, ಜೈಂಟ್ ಫಾರೆಸ್ಟ್ ಹಾಕ್ಸ್ ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ಈ ಎಕ್ಟೋಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ, ನಾವು ಚರ್ಮದ ಮೇಲೆ ರಕ್ತವನ್ನು ಹೀರುವಂತ ಒಂದು ಉಣ್ಣೆ, ಸಾಫ್ಟಿಕ್ ಅಥವಾ ಮೃದುವಾದ ಉಣ್ಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಆರ್ನಿಥೋಡೋರಸ್ ಸಾಫ್ಟಿಕ್ ಅಂತ ಹೇಳ್ತೀವಿ. ಇದರಿಂದ ಮತ್ತೆ ಈ ಕಾಡು ಹಂದಿಗಳಲ್ಲಿ ಮಾತ್ರ ಇದು ಈ ಆಫ್ರಿಕನ್ ದೇಶದಲ್ಲಿ ಸೀಮಿತವಾಗಿರ್ತದೆ. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 1921ರಲ್ಲಿ ಕೀನ್ಯಾದಲ್ಲಿ ಫಸ್ಟ್ ಬರ್ತದೆ, ರಿಪೋರ್ಟ್ ಆಗುತ್ತೆ, ಅಫಿಷಿಯಲಿ ರೆಕಾರ್ಡ್ ಆಗುತ್ತೆ. ಅದಾದ ನಂತರ 1957ರಲ್ಲಿ ಯುರೋಪ್ಗೆ ಎಂಟ್ರಿ ಹೊಡೀತದೆ, ಪೋರ್ಚುಗಲ್ ದೇಶಕ್ಕೆ. 1960ರಿಂದ 1980ರವರೆಗೂ ಯುರೋಪ್ ಹಾಗೆ ನಾರ್ತ್ ಅಮೆರಿಕಾ, ಕೆರೆಬಿಯನ್ ಐಲ್ಯಾಂಡ್, ಹಾಗೇನೆ ಬ್ರೆಜಿಲ್, ಸೌತ್ ಅಮೆರಿಕಾ ಕಾಣಿಸ್ಕೊಳ್ತದೆ. ಅಲ್ಲಾಗೆ ರೆಸ್ಟ್ರಿಕ್ಟ್ ಆಗಿರುತ್ತದೆ 1980ರಲ್ಲಿ. ಮತ್ತೆ ಇತ್ತೀಚೆಗೆ ಹರಡಿರಲ್ಲ, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ, ಅಂದ್ರೆ ಎಫೆಕ್ಟಿವ್ ಕಂಟ್ರೋಲ್ ಆಗಿರುತ್ತೆ. ಮತ್ತೆ 2007ರಲ್ಲಿ ಜಾರ್ಜಿಯಾಗಿ ಬರುತ್ತೆ, ಅಲ್ಲಿ
ಅಲ್ಲಿಂದ ಜಾಸ್ತಿ ಔಟ್ಬ್ರೇಕ್ ಆಗೋದು. ಇಲ್ಲಿವರೆಗೆ 2025-26 ಮೋರ್ ದೆನ್ ಒಂದು 50-60 ದೇಶಗಳಲ್ಲಿ ಈ ರೋಗ ಕಂಡುಬಂದಿದೆ. 2020 ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲಿ ರಿಪೋರ್ಟ್ ಆಗುತ್ತೆ. ಅಲ್ಲಿವರೆಗೆ ನಮ್ಗೆ ಆಫ್ರಿಕನ್ ಸ್ವೈನ್ ಫೀವರ್ ಇರಲ್ಲ. 2020ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ಬರುತ್ತೆ. ಈಗ ಭಾರತದಲ್ಲಿ ಮೊದಲು ಅಧಿಕೃತ ದೃಢೀಕರಣ ಇದರ ಸಂಭವ ಯಾವ ರೀತಿ ಆಯಿತು ಅಂತ ಹೇಳಿ? ಜನವರಿ 2020 ಅಸ್ಸಾಮಲ್ಲಿ ಫಸ್ಟ್ ಈ ರೋಗ ಅಫಿಷಿಯಲ್ ಆಗಿ ರಿಪೋರ್ಟ್ ಆಗುತ್ತೆ. ಅದಾದ ನಂತರ ಮೇ 2020ರಲ್ಲಿ ಓಹಾ ಅಂತ ಹೇಳ್ತೀವಿ, ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್, ಅಧಿಕೃತವಾಗಿ ರಿಪೋರ್ಟ್ ಮಾಡುತ್ತೆ. ಮೊಟ್ಟ ಮೊದಲ ಬಾರಿಗೆ ಆಫ್ರಿಕನ್ ಹಂದಿ ಜ್ವರ ನಮ್ಮ ಭಾರತದಲ್ಲಿ ಅಸ್ಸಾಮಲ್ಲಿ ರಿಪೋರ್ಟ್ ಆಗುತ್ತೆ. ಅದು ಮೊದಲನೇ ಕೇಸು. ತದನಂತರ ನಾರ್ತ್ ಈಸ್ಟ್ ರಾಜ್ಯಗಳು ಸುಮಾರು ಅರುಣಾಚಲ್ ಪ್ರದೇಶ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್ ಇಲ್ಲೆಲ್ಲ ಕಾಣಿಸ್ಕೊಳ್ತದೆ. ಸೊ ಈ ನಮ್ಮ ತಜ್ಞರು ಏನು ಹೇಳ್ತಾರೆ ಅಂದರೆ, ಈ ನಮ್ಮ ಅಸ್ಸಾಂಗೆ ಹೇಗೆ ಬಂದಿರಬಹುದು ಅಂತ ಶಂಕೆ ಅಂದರೆ, ಈ ಚೈನಾ ಬರ್ತದಲ್ಲ, ಚೈನಾದಿಂದ ನಮ್ಮ ಬಾರ್ಡ್ರ್ ಮೈನಾಮಾರ್ ಇರ್ಬೋದು, ಚೈನಾ. ಸೊ ಕಾಡಹಂದಿಗಳು ನಮ್ಮ ನಾಡಹಂದಿಗಳಿಗೆ, ಸಾಕಂದಿಗಳಿಗೆ ಸಂಪರ್ಕ ಬಂದಿರಬಹುದು, ಅಥವಾ ಏನಾದರೂ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್, ಮೀಟ್ ಪ್ರಾಡಕ್ಟ್ಸು ಮತ್ತು ಲೇಬರ್ಸ್, ಬಾರ್ಡರ್ ಕಂಟ್ರೀಸ್, ಇದು ಟ್ರಾನ್ಸ್ಬೌಂಡ್ರಿ ಡಿಸೀಸ್ ಅಂತ ಹೇಳ್ತೀವಿ. ಒಂದು ದೇಶದಿಂದ ಇನ್ನೊಂದಕ್ಕೆ ಬರ್ತದೆ. ಟ್ರಾನ್ಸ್ಬೌಂಡ್ರಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ತದೆ. ಹಾಗಾಗಿ ಲೇಬರ್ಸ್, ಫಾರ್ಮ್ ಲೇಬರ್ಸ್ ಆ ಕಂಟ್ರಿಗೆ ಹೋಗಿ ನಮ್ಮ ಬಂದಾಗ ಚಾನ್ಸಸ್ ಇರ್ಬೋದು ಅಂತ ಶಂಕೆ ಅಂದರೆ ಮಾಡಿದ್ದಾರೆ. 2020ರಲ್ಲಿ ಬಂದಮೇಲೆ ಇಲ್ಲಿವರೆಗೂ 2026ವರೆಗೂ ಒಂದು 22ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ರೋಗ ಕಂಡು ಬಂದಿದೆ, ರಿಪೋರ್ಟ್ ಆಗಿದೆ ಅಫಿಷಿಯಲ್ ಆಗಿ. ಈಗ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧಿಕೃತ ಪ್ರಕರಣ ಯಾವ ರೀತಿ ಕಂಡು? ನಮ್ಮ ಕರ್ನಾಟಕದಲ್ಲಿ 2022ರಲ್ಲಿ ಮೊಟ್ಟ ಮೊದಲ ಕೇಸು. ಸೊ ನಮ್ಮ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಬೆಳಮಂಗಲ ಗ್ರಾಮದಲ್ಲಿ ಅಫಿಷಿಯಲ್ ಆಗಿ ರಿಪೋರ್ಟ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿವರೆಗೂ ಮೋಸ್ಟ್ಲಿ ಕೊನೆದಿರ್ಬೋದು, ಇಲ್ಲಿವರೆಗೂ 2025ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಹೆಬ್ಬೂರು ಗ್ರಾಮ ಅಂತ ಇರುತ್ತೆ, ಅಲ್ಲಿ 2025 ಅದು ಮಧ್ಯದಲ್ಲಿ 22ರಿಂದ 25ವರೆಗೂ ಸುಮಾರು ಪ್ರಕರಣಗಳು ಅಫಿಷಿಯಲ್ ಆಗಿ ರೆಕಾರ್ಡ್ ಆಗಿದೆ. ಅದಾದ್ಮೇಲೆ ಇತ್ತೀಚೆಗೆ 25 ಲಾಸ್ಟ್ ಅನಿಸ್ತದೆ. ಅದಾದ್ಮೇಲೆ ಇಲ್ಲಿವರೆಗೂ ರೆಕಾರ್ಡ್ ಆಗಿಲ್ಲ. ಈಗ ನಮ್ಮ ಕರ್ನಾಟಕಕ್ಕೆ ಹತ್ತಿರವಾಗಿರುವಂತಹ ಕೇರಳ ರಾಜ್ಯಕ್ಕೆ ಹರಡಿರುವಂತಹ ಸಾಧ್ಯತೆಗಳಿವೆಯಾ? ಇದು ನಮ್ದು ಎಲ್ಲಿಂದ ರೂಟ್ ಅಂತಂದ್ರೆ ಅದು ಗೊತ್ತಿಲ್ಲ, ನಮ್ಮ ರಾಜ್ಯಕ್ಕೆ ಬಂದಿರಬಹುದು ಅಂತ. ಸೊ ಕೇರಳದಲ್ಲೂ ಸಹ 2022ರಲ್ಲಿ ಅಲ್ಲೂ ಪ್ರಥಮವಾಗಿ ಔಟ್ಬ್ರೇಕ್ ರಿಪೋರ್ಟ್ ಆಗುತ್ತೆ. ತದನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೈಬರಿಂಗ್, ಅದು ಬಾರ್ಡರ್ ಡಿಸ್ಟ್ರಿಕ್ಟ್ ಅಂತೇಳಿ ಕಾಸರಗೋಡು, ಅಲ್ಲೂ ಸಹ 2022ರಲ್ಲಿ ಪ್ರಥಮವಾಗಿ ಕಂಡು ಬರ್ತದೆ ಔಟ್ಬ್ರೇಕ್, ರೋಗೋದ್ರೇಕ ಕಂಡು ಬರ್ತದೆ, ಅಫಿಷಿಯಲ್ ಆಗಿ ರೆಕಾರ್ಡ್ ಆಗುತ್ತೆ. ಅದಾದ ನಂತರ ಇಲ್ಲಿವರೆಗೂ ಈಗ ರೀಸೆಂಟ್ ಆಗಿ ಅಂತ ಹೇಳಿದ್ರೆ ನಾವು ಕೇರಳದಲ್ಲಿ ಜೂನ್ 2026ರಲ್ಲಿ ಅಧಿಕೃತವಾಗಿ ರಿಪೋರ್ಟ್ ಆಗಿದೆ. ಅಂದ್ರೆ ಇನ್ನು ಕೇರಳದಲ್ಲಿ ಅಲ್ಲಿ ಔಟ್ಬ್ರೇಕ್ಸ್ ಆಗ್ತಾ ಇದೆ. ಸೊ ಅಂದ್ರೆ ಇವೆಲ್ಲ ಅಫಿಷಿಯಲ್ ಆಗಿ ಅಷ್ಟೇ ರೆಕಾರ್ಡ್ ಆಗ್ತದೆ. ಸ್ಯಾಂಪಲ್ ಎಲ್ಲ ಕಳಿಸಿ ಪಾಸಿಟಿವ್ ಬಂದ್ರೆ ಅಷ್ಟೇನೆ ನಾವು ಅಫಿಷಿಯಲ್ ರಿಪೋರ್ಟ್ ಅಂತ ಹೇಳ್ತೀವಿ. ಸೊ ಕರ್ನಾಟಕದಲ್ಲಿ 2025 ಲಾಸ್ಟ್ ಇರಬಹುದು, ಕೇರಳದಲ್ಲಿ ಇನ್ನೂ ಔಟ್ಬ್ರೇಕ್ಸ್ ಕಂಟಿನ್ಯೂ ಆಗ್ತಾ ಇದೆ. ಈಗ ನೀವು ಆವಾಗಲೇ ವೈರಸ್ ಇಂದ ಹರಡುವಂತಹ ರೋಗ ಇದು ಅಂತ ಹೇಳಿದ್ರಿ. ಈ ರೋಗ ಇದು ಹೇಗೆ ಹರಡುವಂಥದ್ದು? ಹೌದು. ಸೊ ಇದು ನಾನು ಅವಾಗಲೇ ಹೇಳಿದೆ, ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ರೆಸ್ಟ್ರಿಕ್ಟ್ ಆಗಿರುತ್ತೆ. 2000 ಫಸ್ಟ್ ಕಂಡು ಬರೋದು 2021, 1950ವರೆಗೂ ಅಲ್ಲೇ ಇರುತ್ತೆ. ಇದು ಕಾಡು ಚಕ್ರ ಅಥವಾ ಕಾಡು ಜೀವನ ಚಕ್ರ ಅಂತ ಹೇಳ್ತೀವಿ. ಇದು ವೈರಸ್ ಕಾಡಿನಲ್ಲೇ ಇರ್ತದೆ, ಅದನ್ನ ಸಿಲ್ವೆಟಿಕ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಅವಾಗಲೇ ಹೇಳಿದೆ, ವಾರ್ಟ್ ಹಾಕ್ಸ್, ಜೈಂಟ್ ಫಾರೆಸ್ಟ್ ಹಾಕ್ಸ್ ಮತ್ತೆ ಬುಷ್ ಪಿಗ್ ಅಂತ, ಇವೆಲ್ಲ ಬೇರೆ ಬೇರೆ ಜಾತಿ ಕಾಡು ಹಂದಿಗಳು. ಇದ್ರ ಮಧ್ಯೆ ಹಾಗೆ ಸಾಫ್ಟ್ ಟಿಕ್ ಅಂತ ಹೇಳಿದ್ನಲ್ಲ, ಆರ್ನಿಥೋಡೋರಸ್ ಹುಣ್ಣೆ, ಅದ್ರ ಮಧ್ಯೆನೆ ಜೀವನ ಚಕ್ರ ವೈರಸ್ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಸಿಲ್ವೆಟಿಕ್ ಲೈಫ್ ಸೈಕಲ್ ಇರುತ್ತಲ್ಲ, ಅದಕ್ಕೆ ಏನಾದ್ರು ಬ್ರೀಚ್ ಅಂದ್ರೆ ಬ್ರೇಕ್ ಆದಾಗ, ಈಗ ನಾಡಹಂದಿಗಳು, ಸಾಕಂದಿಗಳು ಅದಕ್ಕೆ ಕಾಡಹಂದಿಗೆ ಸಂಪರ್ಕ ಬಂದಾಗ ಇಲ್ಲಿಗೆ ವೈರಸ್ ಬರುವಂತ ಚಾನ್ಸಸ್ ಇರುತ್ತೆ ನಾಡಹಂದಿಗಳಿಗೆ. ಸೊ ಈ ಕಾಡು ಹಂದಿಗಳಲ್ಲಿ ವೈರಿಮೆ ಅಂತ ಆಗಲ್ಲ, ಇದು ತುಂಬಾ ರೆಸಿಸ್ಟೆನ್ಸ್ ಇತ್ತು. ಎಸ್ಪೆಷಲಿ ವಾಟ್ ಹಾಕ್ಸು ಅಂದ್ರೆ ರೋಗ ಬರುತ್ತೆ, ವೈರಸ್ಸು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗಲ್ಲ, ಅಂದ್ರೆ ಲಕ್ಷಣಗಳು ಕಾಣಲ್ಲ, ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ವೈರಸ್ ಇದೇನಾಗುತ್ತೆ, ವೈರಿಮೆಯ ಕಡಿಮೆ ಆಗುತ್ತೆ. ಹಾಗೇನೆ ಈ ಉಣ್ಣೆಗಳೇ ಮೈನ್ ಪಾತ್ರ ವಹಿಸ್ತವೆ. ರಕ್ತ ಹೀರಿ ರೋಗ ಬಂದಿರುವಂತಹ ಕಾಡು ಹಂದಿಯಿಂದ ಇನ್ನೊಂದು ಆರೋಗ್ಯವಂತ ಕಾಡು ಹಂದಿ ಮೇಲೆ ಸಂಪರ್ಕ ಬಂದಾಗ ಅಷ್ಟೇ ಇದು ರೋಗ ಬರ್ತದೆ. ಇದು ಈಗ ಏನಂತೀವಿ ಎಕ್ಸ್ಕ್ರೀಷನ್, ಸೆಕ್ರೀಷನ್ಸ್ ಅಂತ ಹೇಳ್ತೀವಲ್ಲ, ಸ್ರವಿಕೆಗಳು, ಇದರಿಂದ ವೈರಸ್ ಆಚೆ ಬರೋದು ಕಾಡು ಹಂದಿಗಳಿಂದ ಕಡಿಮೆ. ಈ ಉಣ್ಣೆಗಳೇನೆ ಮುಖ್ಯ ಪಾತ್ರ ವಹಿಸ್ತವೆ ಅಂತ ಹೇಳ್ತಾರೆ ಇಲ್ಲಿ. ಇದನ್ನ ನಾವು ಕಾಡು ಹಂದಿಗಳನ್ನ ರಿಸರ್ವಾಯರ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಸ್ವಾಭಾವಿಕ ಸಂಗ್ರಾಹಕಗಳು. ಈ ವೈರಸ್ ಸುಮಾರು ವರ್ಷಗಳು ಈ ಹಂದಿಗಳಲ್ಲೇ ಇರುತ್ತೆ. ಹಾಗೇನೆ ಈ ಆರ್ನಿಥೋಡೋರಸ್ ಸಾಫ್ಟ್ ಟಿಕ್ ಅಂತ ಹೇಳಿದ್ನಲ್ಲ, ಮೃದುವಾದ ಉಣ್ಣೆ, ಇದರಲ್ಲಿ 5 ವರ್ಷದವರೆಗೂ ಈ ವೈರಸ್
ಅದರಲ್ಲಿ ದೇಹದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ನಾವು ಈ ಆರ್ನಿಥೋಡೋರಸ್ನ ಬಯಾಲಜಿಕಲ್ ವೆಕ್ಟರ್ಸ್ ಅಥವಾ ಜೈವಿಕ ವಾಹಕ ಅಂತ ಹೇಳ್ತೀವಿ. ಈ ಉಣ್ಣೆಯಲ್ಲೂ ಸಹ ಈ ವೈರಸ್ ವೃದ್ಧಿ ಆಗುತ್ತೆ. ಈ ದೇಹದಲ್ಲಿ 5 ವರ್ಷದವರೆಗೂ ಈ ಉಣ್ಣೆಯಲ್ಲಿ ಇರಬಹುದು ಅಂತ ಸಂಶೋಧನೆಗಳು ಹೇಳ್ತವೆ. ಈಗ ಸಿಲ್ವಾಟಿಕ್ ಲೈಫ್ ಸೈಕಲ್ ಅಂತ ಹೇಳಿದೆ, ಕಾಡು ಇದರಲ್ಲೇ ವೈರಸ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಈ ಸೈಕಲ್ ಇಂದ ಏನಾದ್ರು ಬ್ರೇಕ್ ಅಥವಾ ಬ್ರೀಚ್ ಅಂತ ಹೇಳಿದ್ರೆ ನಮ್ಮ ಸಾಕಿದ ಹಂದಿಗಳಿಗೆ ಸಂಪರ್ಕ ಬಂದಾಗ ವೈರಸ್ ಕಾಡಿನಿಂದ ಈ ನಾಡಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಅಥವಾ ಈ ಉಣ್ಣೆಗಳು ಅಷ್ಟೇ, ಈ ಸಾಫ್ಟ್ ಟಿಕ್ ಈಗ ನಾಡು ಹಂದಿಗಳಿಗೆ ಬಂದ್ರೆ ವೈರಸ್ ಹರಡೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ನೇರ ಹರಡುವಿಕೆ ಅಂತ ಹೇಳ್ತೀವಿ, ಡೈರೆಕ್ಟ್ ಟ್ರಾನ್ಸ್ಮಿಷನ್. ಈಗ ಇದು ಹೇಗೆ ಹರಡುತ್ತೆ ಅಂದ್ರೆ ಸೋಂಕಿತ ಹಂದಿಯೊಂದಿಗೆ ಆರೋಗ್ಯವಂತ ಹಂದಿಗಳು ಸಂಪರ್ಕ ಬಂದಾಗ ಅಥವಾ ರಕ್ತದ ಮೂಲಕ ಇರಬಹುದು. ಹಾಗೆ ಈ ರೋಗ ಬಂದಂತ ಸೋಂಕಿತ ಹಂದಿಗಳು ಎಲ್ಲಾ ಸೆಕ್ರೀಷನ್ಸ್ ಎಕ್ಸ್ಕ್ರೀಷನ್ಸ್ ಅಂತ ಹೇಳ್ತೀವಿ, ವಿಸರ್ಜನೆಗಳು, ಈಗ ಸಲೈವ ಇರುತ್ತೆ, ನೇಸಲ್ ಡಿಸ್ಚಾರ್ಜ್ ಇರುತ್ತೆ, ಮತ್ತೆ ಮೂತ್ರ, ಮಲ ಎಲ್ಲದ್ರಲ್ಲೂ ವೈರಸ್ ಇರುತ್ತೆ. ಈ ಆರೋಗ್ಯವಂತ ಹಂದಿಗಳ ಸಂಪರ್ಕಕ್ಕೆ ಬಂದ್ರೆ ನೇರವಾಗಿ ಹರಡುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ರೀತಿ ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಥವಾ ಪರೋಕ್ಷವಾಗಿ ಹರಡುವಂತದ್ದು ರೋಗ. ಈ ಅವಾಗ್ಲೇ ಹೇಳಿದೆ, ಈಗ ಸೋಂಕಿತ ಹಂದಿ ಮಾಂಸ ಇರ್ಬೋದು, ಇದನ್ನು ವೈರಸ್ ಇರುತ್ತೆ. ಇದರಿಂದಾಗಿ ಮಾಂಸ ಉತ್ಪನ್ನಗಳು ಇದೇನಾದ್ರೂ ಕಾಂಟ್ಯಾಕ್ಟ್ ಬಂದ್ರೆ ಆರೋಗ್ಯವಂತ ಎನಿಮಲ್ಸ್ಗೆ ಬರ್ತದೆ. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಧ ಸ್ವಿಲ್ ಫೀಡಿಂಗ್ ಅಂತ ಹೇಳ್ತೀವಿ. ವೇಸ್ಟ್ ಫೀಡಿಂಗ್ ಮಾಡ್ತೀವಲ್ಲ ಹಂದಿಗಳಿಗೆ, ಈ ಮಾಂಸದ್ದು ಉಳಿದಿರೋಂಥ ಪಾರ್ಟ್ಸ್, ಈ ತ್ಯಾಜ್ಯಗಳನ್ನ ಫೀಡ್ ಮಾಡಿದ್ರೆ ಇದರಿಂದ ಬರೋಂಥ ಇದು ಇಂಡೈರೆಕ್ಟ್ ವೇ. ಹಾಗೇನೆ ವಾಹನಗಳು, ಈಗ ಒಂದು ಫಾರ್ಮಲ್ಲಿ, ನಮ್ಮ ಹಂದಿ ಸಾಕಿರೋ ಫಾರ್ಮಲ್ಲಿ ಇದು ಆಫ್ರಿಕನ್ ಹಂದಿ ಜ್ವರ ಪಾಸಿಟಿವ್ ಆಗಿದೆ ಅಂದ್ರೆ ಅಲ್ಲಿಂದ ವಾಹನಗಳು ಇರ್ಬೋದು, ಹಾಗೇನೆ ರೈತರು ಇರ್ಬೋದು, ಪಾದರಕ್ಷೆಗಳು ಇರ್ಬೋದು, ಹಾಗೇನೆ ಬಟ್ಟೆ, ಇದ್ರಲ್ಲೆಲ್ಲ ವೈರಸ್ ಅಂಟ್ಕೊಂಡಿರುತ್ತೆ. ಹಾಗಾಗಿ ಇನ್ನೊಂದು ಆರೋಗ್ಯ ಇರುವಂತ ಹಂದಿ ಅಥವಾ ಫಾರ್ಮ್ಗೆ ಹೋದಾಗ ಈ ವೈರಸ್ ಅನ್ನು ಟ್ರಾನ್ಸ್ಫರ್ ಮಾಡೋಂಥ ಚಾನ್ಸಸ್ ಇರುತ್ತದೆ. ಹಾಗೆ ಕೃಷಿ ಉಪಕರಣಗಳಿರ್ಬೋದು, ಪಶುಪಾಲನಾ ಸಾಧನಗಳಿರ್ಬೋದು, ಹಾಗೆ ಸೂಜಿ ಏನು ನಾವು ಪಶುವೈದ್ಯರು ಯೂಸ್ ಮಾಡೋಂಥ ಸರಿಯಾಗಿ ಸ್ಟೆರಿಲೈಸ್ ಮಾಡಿಲ್ಲ ಅಂದ್ರೆ ಅದರಿಂದನೂ, ಸೋಂಕಿತ ಹಂದಿ ಶೆಡ್ಡು, ಹಂದಿ ಮಾರುಕಟ್ಟೆ, ಈಗ ಮತ್ತೆ ಸ್ಲಾಟರ್ ಹೌಸ್, ಇದರಿಂದೆಲ್ಲನೂ ರೋಗ ಹರಡುತ್ತೆ. ಇದನ್ನ ನಾವು ಇಂಡೈರೆಕ್ಟ್ ವೇ ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ವೇ ಅಂದ್ರೆ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ನಾನು ಅವಾಗಲೇ ಹೇಳಿದೆ, ಈ ಆರ್ನಿಥೋಡೋರಸ್ ಟಿಕ್ ಇದೆಯಲ್ಲ, ಅದು ಬಯಾಲಜಿಕಲ್ ವೆಕ್ಟರ್ ಅಂತ ಹೇಳ್ತೀವಿ, ಜೈವಿಕ ವಾಹಕ ಅಂತ. ಇದರಲ್ಲಿ ವೈರಸ್ ವೃದ್ಧಿ ಆಗುತ್ತೆ. ರಕ್ತ ಹೀರಬೇಕಾದ್ರೆ ಅದನ್ನ ಬೇರೆ ಆರೋಗ್ಯವಂತ ಹಂದಿಗೆ ಸೇರಿಸುತ್ತೆ, ಅದು ದೇಹಕ್ಕೆ ಹೋಗುತ್ತೆ ವೈರಸ್. ಆದ್ರೆ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ, ಈಗ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಈ ಆರ್ನಿಥೋಡೋರಸ್ ಟಿಕ್ ಜೊತೆಗೆ ಸುಮಾರು ಹಾರ್ಟ್ ಟಿಕ್ ಅಂತ ಹೇಳ್ತೀವಿ, ಗಟ್ಟಿಯಾದಂತ ಉಣ್ಣೆಗಳು, ಅದು ಸುಮಾರು ರೈಪಿಸೆಫಲಸ್ ಹಾಗೆ ಹೈಲೋಮಾ ಅಂತ ಟಿಕ್ಸ್ ಇರುತ್ತೆ ಉಣ್ಣೆಗಳು, ಅವನು ಈ ಇದರಲ್ಲಿ ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೇನೆ ನೊಣಗಳು, ಸ್ಟೊಮ್ಯಾಕ್ಸಿಸ್ ಅಥವಾ ಸ್ಟೇಬಲ್ ನೊಣ ಅಂತ ಹೇಳ್ತೀವಿ, ಇದನ್ನು ಸಹ ಇದರಲ್ಲಿ ದೇಹದಲ್ಲಿ ವೈರಸ್ ವೃದ್ಧಿ ಆಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ, ಈಗ ಎಲ್ಲಾದ್ರೂ ಈ ವಿಸರ್ಜನೆಗಳು, ಕಂಟಾಮಿನೇಟೆಡ್ ಫುಡ್ ಇರ್ಬೋದು, ವಾಟರ್, ಅಲ್ಲಿ ಈಗ ಈ ನೊಣ ಅಥವಾ ಸೊಳ್ಳೆ ಹೋಗಿ ಕೂತ್ಕೊಂಡಾಗ ಕಾಲುಗಳು ಅಂಟ್ಕೊಳ್ಳುತ್ತೆ ರೆಕ್ಕೆಗಳಿಗೆ. ಹಾಗೆ ಮೌತ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಪ್ರೋಬೋಸಿಸ್, ಅಲ್ಲಿಗೆಲ್ಲ ವೈರಸ್ ಅಂಟ್ಕೊಂಡು ಇದು ಬೇರೆ ಫಾರ್ಮ್ಗೆ ಹೋಗಿ ಅದನ್ನ ಸ್ಪ್ರೆಡ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ದೇಹದಲ್ಲಿ ವೃದ್ಧಿ ಆಗಲ್ಲ ಈ ನೊಣ ಸೊಳ್ಳೆ ಇದರಲ್ಲಿ, ಬಟ್ ಮೆಕ್ಯಾನಿಕಲ್ ಆರೋಗ್ಯವಂತ ಪರಿಸರಕ್ಕೆ ಹೋಗಿ ಅದನ್ನ ಕಂಟಾಮಿನೇಟ್ ಮಾಡೋದ್ರಿಂದ ವೈರಸ್ ಟ್ರಾನ್ಸ್ಮಿಷನ್ ಆಗುತ್ತೆ. ಇದನ್ನ ನಾವು ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಈಗ ಈ ರೋಗದ ಪ್ರಮುಖ ಲಕ್ಷಣಗಳು ಯಾವುವು? ಈ ರೋಗ ಕಂಡು ಬಂದ್ರೆ ತೀವ್ರ ಜ್ವರ ಬರ್ತದೆ, ಮತ್ತೆ ಆಹಾರ ಸೇವನೆ ಕಡಿಮೆ ಆಗ್ತದೆ, ನಿಶಕ್ತಿ ಆಗುತ್ತೆ, ಚರ್ಮದಲ್ಲಿ ಮುಖ್ಯವಾಗಿ ಕೆಂಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಚರ್ಮ. ಹಾಗೇನೆ ರಕ್ತಸ್ರಾವ ಆಗುತ್ತೆ ಚರ್ಮದಲ್ಲಿ. ಅದನ್ನ ರಕ್ತಸ್ರಾವ ಹೇಗಿರುತ್ತೆ ಅಂದ್ರೆ ಚುಕ್ಕಿ ಚುಕ್ಕಿ ತರ ಇರುತ್ತೆ, ದೇಹದ ಕೆಳಭಾಗಡೆ ಇರುತ್ತೆ, ಕಿವಿಗಳಲ್ಲಿ, ಕಾಲುಗಳು, ಇಲ್ಲೆಲ್ಲಾ ಕಡೆನೂ ಕಂಡು ಬರ್ತದೆ. ಮೂಗು ಮತ್ತು ಕಣ್ಣುಗಳಿಂದ ಸ್ರಾವ ಇರಬಹುದು. ಹಾಗೇನೆ ರಕ್ತ ಮಿಶ್ರಿತ ಬೇದಿ ಆಗುತ್ತೆ, ಹಾಗೆ ರಕ್ತ ಮಿಶ್ರಿತ ಮೂತ್ರ ಇರುತ್ತೆ. ಸೊ ಗರ್ಭಪಾತ ಆಗ್ಬೋದು. ಹಾಗೇನೆ 2-3 ದಿನದಲ್ಲಿ ಸಾವನ್ನು ಕಂಡು ಬರ್ಬೋದು. ಹಾಗೆ ಇದರಲ್ಲಿ ಸುಮಾರು ರೂಪಗಳಿರ್ತವೆ. ಹೇಗೆ ಅಂದ್ರೆ, ಈ ವಿರ್ಲೆಂಟ್ ವೈರಸ್ ಕಡಿಮೆ ವಿರ್ಲೆಂಟ್ ಇದ್ರೆ ಸ್ವಲ್ಪ ದಿವಸ ಬದುಕಬಹುದು. ಜಾಸ್ತಿ ವಿರ್ಲೆಂಟ್ ಅಂದ್ರೆ ಜಿನೋಟೈಪ್ 2 ಅಂತ ಹೇಳಿದ್ರೆ ಅದನ್ನು ಬೇಗ ಹಂದಿಗಳು ಸಾವನ್ನಪ್ತವೆ. ಹಾಗೇನೆ ವೈರಸ್ ಬಾಡಿಗೆ ಎಷ್ಟು ಹೋಗ್ತದೆ, ಮತ್ತೆ ಹರಡುವ ರೀತಿ, ಹಂದಿ ತಳಿ, ಇವೆಲ್ಲ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಅಂದ್ರೆ ಸಿವಿಯಾರಿಟಿ ಆಫ್ ಡಿಸೀಸ್ ಅಲ್ಲಿ ಇವೆಲ್ಲ ಪಾತ್ರವನ್ನು ವಹಿಸ್ತವೆ. ಮತ್ತೆ ಹರಡುವ ಮಾರ್ಗ, ಇವೆಲ್ಲನೂ ಸಹ ಎನಿಮಲ್ ಮಾರ್ಟಾಲಿಟಿ ಏನಂತ ಹೇಳ್ತೀವಿ, ತೀವ್ರತೆಗೆ ಇವೆಲ್ಲ ಕಾರಣ ಆಗ್ತವೆ. ಈ ರೋಗ ಲಕ್ಷಣಗಳನ್ನು ನಾವು 4 ರೀತಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಅತಿ ತೀವ್ರ ಪರ್ಅಕ್ಯೂಟ್ ಅಂತ ಹೇಳ್ತೀವಿ, ಬೇಗ ಸಾವನ್ನಾಗುತ್ತೆ, 1-2 ದಿವಸ ಜಾಸ್ತಿ ಲಕ್ಷಣಗಳನ್ನು ತೋರಿಸಲ್ಲ, ಹಠಾತ್ ಸಾವಾಗಂಥದ್ದು ತಕ್ಷಣನೇ. ಹಾಗೇನೆ ಅಕ್ಯೂಟ್ ಅಂತ ಹೇಳ್ತೀವಿ, ಉಪತೀವ್ರ ಅಂತ ಹೇಳ್ತೀವಿ, ಅದು ಸಬ್ ಅಕ್ಯೂಟ್. ಹಾಗೇನೆ ಕ್ರಾನಿಕ್ ಕೇಸಸ್, ದೀರ್ಘಕಾಲ ಅಂತ ಇರೋಂಥದ್ದು. ಈ ದೀರ್ಘಕಾಲ ಅಂದ್ರೆ ಅದು ಕಡಿಮೆ ವಿರ್ಲೆನ್ಸ್ ಇರುವಂತ ವೈರಸ್ ಬಾಡಿಗೆ ಹೋದಾಗ ಹಾಗಂತ ಚಾನ್ಸಸ್ ಇರ್ತದೆ. ಅಂದ್ರೆ ಈ ರೋಗ ಬಂದ್ರೆ ಹಂದಿ ಸಾವನ್ನಪ್ಪೋದು
ಖಂಡಿತವ. ಹೌದು. ತೀವ್ರತೆ ಕಮ್ಮಿ ಆದರೆ ಬದುಕುವಂತಹ ಸಾಧ್ಯತೆಗಳಿವೆಯಾ? ಸ್ವಲ್ಪ ಅದೇ ಕ್ರಾನಿಕ್ ಕೇಸಸಲ್ಲಿ ಒಂದೊಂದು ಈಗ ಹೇಳಿದ್ನಲ್ಲ, ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ವೈರಸ್ ಹೋದ್ರೆ ಮತ್ತೆ ಹಂದಿಗಳು ನ್ಯಾಚುರಲ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಇತ್ತು ಅಂದ್ರೆ ಒಂದೊಂದು ಬದುಕುವಂತ ಚಾನ್ಸಸ್ ಬದುಕು ಉಳಿದಿದ್ದಾವೆ. ಅಂದ್ರೆ ಕ್ರಾನಿಕ್ ಒಳಗಡೆ ಎಲ್ಲ ತುಂಬಾ ಚೇಂಜಸ್ ಆಗಿರ್ತದೆ, ಆದ್ರೂ ಒಂದೊಂದು ಇರ್ಬೋದು. ಅಂದ್ರೆ ಈಗ ಸುಮಾರು ಕಡೆ ಕಾಯಿಲೆ ಬರ್ತಾ ಇರೋದ್ರಿಂದ ಕ್ರಮೇಣವಾಗಿ ಅದೇ ನ್ಯಾಚುರಲ್ ಇಮ್ಯುನಿಟಿ ಬರ್ತಾ ಇದೆ, ರೆಸಿಸ್ಟೆನ್ಸ್ ಬರೋದ್ರಿಂದ ಕಡಿಮೆ ಆಗ್ಬೋದು. ಹಾಗೇನೆ ವೈರಸ್ ಯಾವುದು ವಿರ್ಲೆನ್ಸ್ ಕಡಿಮೆ ಇರೋಂಥದ್ದು, ಜಿನೋಟೈಪ್ 2 ತುಂಬಾ ವಿರ್ಲೆಂಟ್ ಇದೆ, ಅದು ಬಂದ್ರೆ ಸಾವು ಜಾಸ್ತಿ ಆಗ್ತದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಪರ್ ಅಕ್ಯೂಟ್ ಮತ್ತು ಅಕ್ಯೂಟ್ ಅಲ್ಲಿ ಜಾಸ್ತಿ, ಸಬ್ ಅಕ್ಯೂಟ್ ಅಲ್ಲಿ ಸ್ವಲ್ಪ ಸಾವಿನ ಪ್ರಮಾಣ ಕಡಿಮೆ, ಹಾಗೇನೆ ಕ್ರಾನಿಕ್ ಕೇಸಸ್ ಅಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗ್ಬೋದು. ಆದ್ರೂ ನಾವು ಈ ಕಾಯಿಲೆ ಬಂದ್ರೆ 100% ಮರಣ ಅಂತ ಹೇಳ್ತೀವಿ. ಇದು ಫಸ್ಟ್ ಟೈಮ್ ಬಂದಿದ್ದು. ಇದ್ರಿಗೆ ಬರೋದಕ್ಕಿಂತ ಮುಂಚೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತಿತ್ತು, ಈ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು. ಸೊ ವಿರ್ಲೆನ್ಸ್ ಅಲ್ಲಿ ಮರಣಾಂತಿಕ ಕಾಯಿಲೆ ಇತ್ತು, ಇದು ಈಗ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಈಗ ಸಾಮಾನ್ಯ ಹಂದಿ ಜ್ವರ ಮತ್ತೆ ಆಫ್ರಿಕನ್ ಹಂದಿ ಜ್ವರ ಏನಾದರೂ ವ್ಯತ್ಯಾಸಗಳಿವೆ ಇವುಗಳ ಮಧ್ಯೆ? ಹೌದು ಮೇಡಮ್. ಸೊ ಇಲ್ಲಿ ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಮಾಡಬೇಕಾಗತ್ತೆ. ಸೊ ಆಫ್ರಿಕನ್ ಸ್ವೈನ್ ಫೀವರು ಇದೇ ರೋಗಕ್ಕೆ ಹೋಲಿಕೆ ಆಗುವಂತ ರೋಗದ ಲಕ್ಷಣ ಬೇರೆ ಕಾಯಿಲೆಗಳು ಇರ್ತವೆ. ಸೊ ನೋಡ್ತಾ ಹೋದ್ರೆ ಅವಾಗಲೇ ಹೇಳಿದೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ, ಇದು ಮಾರಣಾಂತಿಕ ರೋಗ ಮುಂಚೆ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು. ಇದು ಪೆಸ್ಟ್ ವೈರಸ್ ಇಂದ ಕಾಸ್ ಮಾಡುತ್ತೆ. ಇದು ಆಫ್ರಿಕನ್ ಸ್ವೈನ್ ಫೀವರ್ ವೈರಸ್ ಇಂದ ಬರ್ತದೆ. ಇದಾದ ನಂತರ ನಾವು ಸಾರ್ವಜನಿಕರು ಹೇಳ್ತಾರೆ ಹಂದಿ ಜ್ವರ ಬಂದಿದೆ ಅಂದ್ರೆ ಇದು ಸ್ವೈನ್ ಇನ್ಫ್ಲೂಯೆನ್ಸಾ ಅಂತ, ಇನ್ಫ್ಲೂಯೆನ್ಸಾ ವೈರಸ್ ಇಂದ ಬರೋ ಅಂತದ್ದು. ಕಾಮನ್ ಆಗಿ H1N1 ಅಂತ ಹೇಳ್ತೀವಿ, ಇದನ್ನ ಆಂಟಿಜೆನಿಕ್ ಟೈಪ್ ಅಂತ ಹೇಳ್ತೀವಿ. ಆದ್ರೆ ಈ ಸ್ವೈನ್ ಇನ್ಫ್ಲೂಯೆನ್ಸಾ ಏನಿದೆ, ಹಂದಿ ಜ್ವರ ಅಂತ ಕಾಮನ್ ಆಗಿ ಕರಿತೀವಿ, H1N1, ಇದು ಝೂನೋಟಿಕ್ ಡಿಸೀಸ್. ಸೊ ಪ್ರಾಣಿಗಳಿಂದ ಮನುಷ್ಯರು ಬರುತ್ತೆ. ಆದರೆ ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಪೆಸ್ಟ್ ವೈರಸ್ ಇಂದ ಬರೋದು, ಹಾಗೇನೆ ಈ ಆಫ್ರಿಕನ್ ಸ್ವೈನ್ ಫೀವರ್ ಇದೆ, ಇದು ನಮಗೆ ಮನುಷ್ಯರು ಬರಲ್ಲ, ಇದು ಝೂನೋಟಿಕ್ ಡಿಸೀಸ್ ಅಲ್ಲ. ಈ ಮೂರಲ್ಲಿ ಹಂದಿ ಜ್ವರ ಸ್ವೈನ್ ಇನ್ಫ್ಲೂಯೆನ್ಸಾ ಅಥವಾ H1N1 ಅಂತ ಹೇಳ್ತೀವಲ್ಲ, ಇದು ಮಾತ್ರ ನಮಗೆ ಮನುಷ್ಯರು ಬರುವಂತ ಕಾಯಿಲೆ. ಹಾಗಾಗಿ ಇದನ್ನ ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಮತ್ತೆ ಇದ್ರ ಜೊತೆಗೆ ಸೊ ಸುಮಾರು ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ, ಸಾಲ್ಮೊನೆಲೋಸಿಸ್, ಎರಿಸೆಫಲೋಸಿಸ್, ಸೊ ಹಾಗೇನೆ ಸೆಪ್ಟಿಸಿಮಿಯಾ, ಈ ಬ್ಯಾಕ್ಟೀರಿಯಾ ಬರೋಂಥ ರಕ್ತ ನಂಜು ಅಂತ ಹೇಳ್ತೀವಲ್ಲ, ಇದ್ರಲ್ಲೂ ಸಹ ಇದಕ್ಕೆ ಲಕ್ಷಣಗಳು ಈ ಆಫ್ರಿಕನ್ ಸ್ವೈನ್ ಫೀವರ್ ಇರುತ್ತಲ್ಲ ಇದಕ್ಕೆ ಹೋಲಿಕೆ ಇರುತ್ತೆ. ಹಾಗಾಗಿ ನಾವು ಮರಣೋತ್ತರ ಪರೀಕ್ಷೆ ಮಾಡ್ಬೋದು, ಇಲ್ಲ ಮಾದರಿ ಸಂಗ್ರಹಣೆ ಮಾಡಿ ನಾವು ಲ್ಯಾಬಲ್ಲಿ ಪರೀಕ್ಷೆ ಮಾಡಿದಾಗ ಅದು ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಡಿಫ್ರೆನ್ಷಿಯಲ್ ಅಂದರೆ ಭೇದಿಸಬೇಕಾಗತ್ತೆ, ಆ ಆಫ್ರಿಕನ್ ಸ್ವೈನ್ ಫೀವರ್ ಅಥವಾ ಬೇರೆ ರೋಗನ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ರೂಲ್ ಔಟ್ ಮಾಡ್ತೀವಿ, ಒಂದು ಡಿಸೀಸ್ ಇದಿರ್ಬೋದು ಅಂತ ಹೇಳಿ ಸಂಗ್ರಹಣೆ ಮಾಡಿದ ಸ್ಯಾಂಪಲ್ ಅಲ್ಲಿ ಮಾದರಿ ಪರೀಕ್ಷೆ ಮಾಡಿ ನಾವು ಅದನ್ನ ರೂಲ್ ಔಟ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಹಂದಿ ಸತ್ತಾದ್ಮೇಲೆ ಅದರ ಮರಣೋತ್ತರ ಪರೀಕ್ಷೆ ಅಂತ ನಾವೇನು ಹೇಳ್ತೀವಿ, ಇದರ ಆಧಾರದ ಮೇಲೆ ಸೋಂಕನ್ನು ದೃಢಪಡಿಸ್ಕೊಳ್ಬಹುದಾ? ಹೌದು ಮೇಡಮ್, ಖಂಡಿತ. ಅದು ಲಕ್ಷಣಗಳು ಸುಮಾರು, ಇದು ರೋಗದ ಪೆಥಾಗ್ನೋಮೋನಿಕ್ ಲೀಷನ್ಸ್ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣಗಳು ಅದರಲ್ಲಿ ಇರ್ತದೆ, ಅದರಿಂದನೂ ನಾವು ಹೇಳ್ಬೋದು. ಅದ್ರ ಕನ್ಫರ್ಮೇಟರಿ ನಾವೇನು ಅಂದ್ರೆ ಮಾದರಿ ಕಲೆಕ್ಟ್ ಮಾಡಿನೇ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ ಕನ್ಫರ್ಮೇಷನ್ಗೆ. ಈಗ ಇದರಿಂದ ಸಸ್ಪೆಕ್ಟ್ ಮಾಡಿ ಸತ್ತಿರೋ ಅಂತ ಹಂದಿಗಳಲ್ಲಿ ಸುಮಾರು ಬದಲಾವಣೆಗಳಾಗಿರ್ತದೆ. ಒಂದು ಹೇಳ್ತಾ ಹೋಗ್ತೀನಿ. ಚರ್ಮದಲ್ಲಿ ನೀಲಿ ಅಥವಾ ಕೆಂಪು ಬಣ್ಣದ ಚೇಂಜಸ್ ಇರ್ತದೆ, ಮುಖ್ಯವಾಗಿ ಕಿವಿಗಳಲ್ಲಿ, ಕಾಲು ಹಾಗೆ ಹೊಟ್ಟೆ ಕೆಳಭಾಗದಲ್ಲಿ. ಚರ್ಮದಲ್ಲಿ ಸೈನೋಸಿಸ್ ಅಂತ ಹೇಳ್ತೀವಿ, ಇಲ್ಲ ರೆಡ್ಡಿಶ್ನೆಸ್ ಕಂಜೆಷನ್ ಆಗಿರ್ತದೆ. ಹಾಗೇನೆ ರಕ್ತಸ್ರಾವದ ಚುಕ್ಕೆಗಳು ಇರ್ತದೆ. ಹಾಗೇನೆ ನಾವು ಅದನ್ನ ಹಂದಿಗಳನ್ನು ಓಪನ್ ಮಾಡಿದ್ರೆ ಶ್ವಾಸಕೋಶದಲ್ಲಿ ರಕ್ತಸ್ರಾವ, ಡಿಸೀಸ್ ನ ನಾವು ಹೆಮರೇಜಿಕ್ ಡಿಸೀಸ್ ಅಂತ ಹೇಳ್ತೀವಿ. ಬಹು ಅಂಗಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಗಾಂಗಗಳಲ್ಲೂ ರಕ್ತಸ್ರಾವ ಆಗಿರ್ತದೆ, ಹೆಮರೇಜ್ ಆಗಿರ್ತದೆ. ಅದೇ ಮಲ್ಟಿಪಲ್ ಆರ್ಗನ್ ಇಂದನೇ ಇದು ಅನಿಮಲ್ ಡೆತ್ ಆಗುತ್ತೆ. ಈ ಶ್ವಾಸಕೋಶದಲ್ಲಿ ತುಂಬಾ ನೀರು ತುಂಬಿಕೊಂಡಿರುತ್ತೆ, ಎಡಿಮಾ ಅಂತ ಹೇಳ್ತೀವಿ. ಹಾಗೇನೆ ಯಥೇಚ್ಛವಾಗಿ ರಕ್ತಸ್ರಾವ ಆಗಿರುತ್ತೆ. ಹೃದಯದ ಮೇಲ್ಭಾಗ ಎಪಿಕಾರ್ಡಿಯಂ ಅಂತ ಹೇಳ್ತೀವಿ, ಅದರಲ್ಲೂ ರಕ್ತಸ್ರಾವ ಆಗಿರುತ್ತೆ. ಹಾಗೇನೆ ಇನ್ನೊಂದು ಸ್ಪ್ಲೀನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪ್ಲೇಹೆ ಅಂತ ಹೇಳ್ತೀವಿ, ಅದು ತುಂಬಾ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಹಾಗೇನೆ ಸಿವಿಯರ್ ಹೆಮರೇಜಸ್ ಆಗಿರ್ತದೆ. ಇನ್ನೊಂದು ಮುಖ್ಯವಾಗಿ ನಾವು ಲಿಂಫ್ ಗ್ರಂಥಿ ಅಂತ ಹೇಳ್ತೀವಿ, ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಮತ್ತು ಹೆಪಾಟಿಕ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಲಿಂಫ್ ಗ್ರಂಥಿಗಳು. ಇದು ಗಾತ್ರದಲ್ಲಿ ಒಂದು 5-10% ಅಷ್ಟು ಜಾಸ್ತಿ ಆಗಿರುತ್ತೆ, ತೀವ್ರವಾಗಿ ಹೆಮರೇಜ್ ಆಗಿರುತ್ತೆ. ಇವೆಲ್ಲ ಪೆಥಾಗ್ನೋಮೋನಿಕ್ ಲೀಷನ್ ಅಂತ ಹೇಳ್ತೀವಿ. ಈ ರೋಗದ ಕಂಡುಬರುವಂತ ಗ್ರಾಸ್ ಪೆಥಾಲಜಿ. ಜೊತೆಗೆ ಜಠರ, ನಾವು ಸ್ಟೊಮಕ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ರಕ್ತಸ್ರಾವ ಆಗಿರುತ್ತೆ. ಈ ಕ್ರಾನಿಕ್ ಕೇಸಸ್ ಅಲ್ಲಿ, ದೀರ್ಘಕಾಲದ ಕೇಸಸ್ ಅಲ್ಲಿ ಅಲ್ಸರ್ಸ್ ಆಗಿರುತ್ತೆ, ಹುಣ್ಣುಗಳಾಗಿರುತ್ತೆ. ಹಾಗೇನೆ ಲಿವರ್ ಸಹ ಕಂಜೆಷನ್ ಅಂತ ಹೇಳ್ತೀವಿ, ರಕ್ತ ನಿಬಿಡತೆ ಆಗಿರುತ್ತದೆ. ಹಾಗೇನೆ ಯೂರಿನರಿ ಬ್ಲಾಡರ್ ತುಂಬಾ
ತೀವ್ರ ರೀತಿಯಲ್ಲಿ ಹೆಮರೇಜ್ ಆಗಿರುತ್ತೆ. ಈ ರಕ್ತ ಮಿಶ್ರಿತ ಮೂತ್ರ ಇರುತ್ತೆ, ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ, ಯೂರಿನರಿ ಕೋಶ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಮೂತ್ರ ಚೀಲ ಅಂತ ಹೇಳ್ತೀವಿ ಅದರಲ್ಲಿ. ಹಾಗೇನೆ ಕಿಡ್ನಿ ಅಂತ ಹೇಳ್ತೀವಲ್ಲ, ಕಿಡ್ನಿನೂ ಸಹ ಮೇಲ್ಗಡೆ ಚುಕ್ಕೆ ಚುಕ್ಕೆ ತರ ಹೆಮರೇಜಸ್ ಆಗಿರುತ್ತೆ. ಅದನ್ನ ನಾವು ಟರ್ಕಿ ಎಗ್ ಅಂತ ಹೇಳ್ತೀವಿ. ಟರ್ಕಿ ಎಗ್ ಹಾಗೆ ಇರುತ್ತೆ, ವೈಟ್ ಇದರಲ್ಲಿ ಮೇಲೆ ಮೇಲೆ ರೆಡ್ ಚುಕ್ಕೆಗಳಿರುತ್ತೆ. ಹಾಗಾಗಿ ಈ ಡಿಸೀಸ್ ಅಲ್ಲಿ ಅದನ್ನ ಟರ್ಕಿ ಕಿಡ್ನಿ ಅಂತ ಹೇಳ್ತೀವಿ. ಹಾಗೇನೆ ಕಿಡ್ನಿನ ಕಟ್ ಮಾಡಿ ಓಪನ್ ಮಾಡಿ ಒಳಗಡೆ ನೋಡಿದ್ರು ಸಿವಿಯರ್ ಆಗಿ ರಕ್ತಸ್ರಾವ ಆಗಿರ್ತದೆ. ಸಣ್ಣ ಕರಳು, ದೊಡ್ಡ ಕರಳು ಇದರಲ್ಲೂ ರಕ್ತಸ್ರಾವ ಆಗಿರುತ್ತೆ. ಈ ಕ್ರಾನಿಕ್ ಕೇಸಸ್ ಅಲ್ಲಿ ಈ ದೊಡ್ಡ ಕರಳಲ್ಲಿ ಅಲ್ಸರ್ಸ್ ಆಗಿರ್ತವೆ, ಈ ಹುಣ್ಣುಗಳಾಗಿರ್ತವೆ. ಇನ್ನೂ ಸಿವಿಯರ್ ಕೇಸಸ್ ಅಲ್ಲಿ, ಅಕ್ಯೂಟ್ ಕೇಸಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಮಾಂಸಖಂಡಗಳಲ್ಲಿ ಯಥೇಚ್ಛವಾಗಿ ಈ ಹಿಂದಿನ ಕಾಲು ಇರುತ್ತಲ್ಲ, ಒಳಭಾಗದಲ್ಲಿ ಮಾಂಸಖಂಡದಲ್ಲೂ ಸಹ ರಕ್ತಸ್ರಾವ ಆಗಿ ರಕ್ತದ ಹೆಪ್ಪುಗಳಿರುತ್ತೆ. ಅಷ್ಟು ಮರಣಾಂತಿಕ ರೋಗ ಇದು. ಹಾಗಾಗಿ ಇದನ್ನ ಹೆಮರೇಜಿಕ್ ಡಿಸೀಸ್ ಅಂತ ಹೇಳ್ತೀವಿ. ಬಾಡಿ ಎಲ್ಲಾ ಕಡೆನೂ ರಕ್ತಸ್ರಾವ ಆಗಿರ್ತದೆ. ಈಗ ಆಫ್ರಿಕನ್ ಹಂದಿ ಜ್ವರ ಬಂದಿದೆ ಅಂತ ಕಂಡು ಬಂದ್ರೆ, ಏನಾದರೂ ಶಂಕೆ ಇದ್ರೆ ಏನ್ ಮಾಡ್ಬೇಕು? ಸೊ ಇದು ಲಕ್ಷಣ ಏನಾದರೂ ಈ ಥರ ರೈತರು ಈ ಥರ ಆಫ್ರಿಕನ್ ಹಂದಿ ಜ್ವರ ಇದೆ ಅಂತ ಹೇಳಿದ್ರೆ ತಕ್ಷಣ ವ್ಯಾಪ್ತಿಗೆ ಬರುವಂಥ ಪಶುವೈದ್ಯಾಧಿಕಾರಿ ಗಮನಕ್ಕೆ ತರಬೇಕಾಗ್ತದೆ. ಸರ್ಕಾರಿ ಪಶುವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಂದಿಗಳನ್ನು ಪರಿಶೀಲನೆ ಮಾಡ್ತಾರೆ. ಈ ರೋಗದ ಲಕ್ಷಣಗಳು ಇದೆಯಾ, ಹಾಗೇನೆ ಸೂಕ್ತ ಮಾದರಿಗಳನ್ನು, ರಕ್ತ ಇರ್ಬೋದು, ಮರಣೋತ್ತರ ಪರೀಕ್ಷೆ ಮಾಡೋದಾದ್ರೆ ಅದನ್ನು ಮಾಡಿ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ನಮ್ಮ ಬೆಂಗಳೂರಿನ ಹೆಬ್ಬಾಳದಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತಿದೆ. ಸೊ ಅಲ್ಲಿಗೆ ಸ್ಯಾಂಪಲ್ಸ್ನ ಕಳಿಸ್ಬೇಕಾಗ್ತದೆ. ಸೊ ಅಲ್ಲಿ ಮೊದಲನೇದಾಗಿ ಪ್ರಿಲಿಮಿನರಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ, PCR ಟೆಸ್ಟ್ ಮಾಡಿ ಇದು ಪಾಸಿಟಿವ್ ಇದೆ ಅಂತ ಏನಾದರೂ ಇದ್ರೆ ಮತ್ತೆ ಅದನ್ನು ನಾವು ಭೂಪಾಲ್ ಮಧ್ಯಪ್ರದೇಶ, ಇಲ್ಲಿ ರಾಷ್ಟ್ರೀಯ ಉನ್ನತ ಭದ್ರತಾ ಪ್ರಾಣಿ ರೋಗ ಸಂಸ್ಥೆ ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್, ಇದು ICR ಇನ್ಸ್ಟಿಟ್ಯೂಟ್ ಗವರ್ಮೆಂಟ್ ಆಫ್ ಇಂಡಿಯಾದು. ಇಲ್ಲಿಗೆ ಮತ್ತೆ ಕನ್ಫರ್ಮೇಷನ್ಗೆ ನಾವು ಸ್ಯಾಂಪಲ್ ಪಾಸಿಟಿವ್ ಬಂದ್ರೆ ಅಲ್ಲಿ ಕಳಿಸ್ಬೇಕಾಗ್ತದೆ. ಸೊ ಅಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಆಫ್ರಿಕನ್ ಸ್ವೈನ್ ಫೀವರ್ ವೈರಸ್ ಇದೆ ಅಂತ ದೃಢೀಕರಣ ಪಟ್ರೆ ಸೊ ಡೈರೆಕ್ಟ್ ಆಗಿ ಅವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡ್ತಾರೆ ರಿಸಲ್ಟ್ನು. ಅದಾದ ನಂತರ ಇದು ಕಾರ್ಯಾಚರಣೆ. ಸೊ ಆಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾದು ಆಕ್ಷನ್ ಪ್ಲಾನ್ ಇದೆ. ಸೊ ಈ ಪಾಸಿಟಿವ್ ಬಂದ್ರೆ ಆಫ್ರಿಕನ್ ಸ್ವೈನ್ ಫೀವರ್ ಏನ್ ಮಾಡಬೇಕು ಅಂತ ಅದನ್ನ ನಮ್ಮ ರಾಜ್ಯ ಸರ್ಕಾರ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಅದನ್ನ ಫಾಲೋ ಮಾಡುತ್ತೆ. ಈಗಾಗಲೇ ನೀವು ಹೇಳಿದ್ರಿ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ತದೆ ಅಂತ. ಈ ರೋಗದ ನಿಯಂತ್ರಣಕ್ಕಾಗಿ ರೂಪಿಸಿರುವ ಪ್ರಮಾಣಿತ ಕಾರ್ಯವಿಧಾನಗಳು ಯಾವುವು ಭಾರತ ಸರ್ಕಾರದಿಂದ? ಸೊ ನಾವು ಭಾರತ ಸರ್ಕಾರದಲ್ಲಿ ಸೊ ನ್ಯಾಷನಲ್ ಆಕ್ಷನ್ ಪ್ಲಾನ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಆಫ್ರಿಕನ್ ಸ್ವೈನ್ ಫೀವರ್ ದೃಢಪಟ್ಟರೆ ರಾಜ್ಯಗಳು ಅದನ್ನ ಹೇಗೆ ಪಾಲನೆ ಮಾಡಬೇಕು. ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಬಂದಿರೋಂಥ ರೋಗ, ಸೊ ನಮ್ಮ ದೇಶದಲ್ಲಿ ಇರಲಿಲ್ಲ. ಹಾಗಾಗಿ ಇದಕ್ಕೆ ಲಸಿಕೆ ಮತ್ತೆ ಚಿಕಿತ್ಸೆ ಇಲ್ಲ. ಹಾಗಾಗಿ ಇದನ್ನ ತಡೆಗಟ್ಟಬೇಕು. ಸೊ ಮತ್ತೆ ಹರಡದ ರೀತಿ ತಡೆಗಟ್ಟಕ್ಕೆ ಇದನ್ನ ಆಕ್ಷನ್ ಪ್ಲಾನ್ ಮಾಡಿದೆ. ಸೊ ನಮ್ಮ ಭಾರತ ದೇಶ ನಮ್ಮ 3 ವಲಯಗಳನ್ನಾಗಿ ವಿಂಗಡಿಸ್ತದೆ. ಸೊ ಹೇಗೆ ಅಂದ್ರೆ ಒಂದು ಫಾರ್ಮ್ ಅಲ್ಲಿ ಈ ದೃಢಪಟ್ಟಿದೆ ಆಫ್ರಿಕನ್ ಸ್ವೈನ್ ಫೀವರ್ ಅಂದ್ರೆ 1 ಕಿಲೋಮೀಟರ್ ಸುತ್ತ ಅದನ್ನ ನಾವು ಇನ್ಫೆಕ್ಟೆಡ್ ಝೋನ್ ಅಂತ ಹೇಳ್ತೀವಿ ಅಥವಾ ಸೋಂಕಿತ ವಲಯ. ಹಾಗೇನೆ ಅಲ್ಲಿಂದ 10 ಕಿಲೋಮೀಟರ್ ವರೆಗೂ ನಾವು ಅದನ್ನ ಸರ್ವಿಲೆನ್ಸ್ ಝೋನ್ ಅಂತ ಹೇಳ್ತೀವಿ ಅಥವಾ ಇಂಟರ್ಮೀಡಿಯೇಟ್ ಝೋನ್ ಅದಾಗತ್ತೆ. ಇಲ್ಲಿ ಅದನ್ನ ನಿಗಾ ವಹಿಸಬೇಕಾಗ್ತದೆ. ಹಾಗೆ 10 ಕಿಲೋಮೀಟರ್ ಆದ ನಂತರ ನಾವು ಅದನ್ನ ರೋಗ ರಹಿತ ವಲಯ ಅಥವಾ ಡಿಸೀಸ್ ಫ್ರೀ ಝೋನ್ ಅಥವಾ ನಾನ್ ಇನ್ಫೆಕ್ಟೆಡ್ ಝೋನ್ ಅಂತ ಹೇಳ್ತೀವಿ. ಈ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಗಡೆ ಏನಿರುತ್ತೆ, ಇಲ್ಲಿ ಹಂದಿ ಫಾರ್ಮ್ ಅಲ್ಲಿ ರೋಗ ಬಂದಿರೋ ಫಾರ್ಮ್ ಜೊತೆಗೆ ಸುತ್ತಮುತ್ತ ಯಾವ್ದಾರ ಫಾರ್ಮ್ ಇತ್ತು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅಂದ್ರೆ ಅದು ಒಂದೇ ಫಾರ್ಮಲ್ ಪಾಸಿಟಿವ್ ಇದ್ರೂ ಬೇರೆದು ಆರೋಗ್ಯವಂತ ಫಾರ್ಮ್ ಇದೆ ಅಂದ್ರೂ ಅದನ್ನು ನಾವು ಸ್ಟ್ಯಾಂಪಿಂಗ್ ಔಟ್ ಅಂತ ಹೇಳ್ತೀವಿ, ಕಲ್ಲಿಂಗ್ ಔಟ್. ಅಲ್ಲಿರೋ ಹಂದಿಗಳೆಲ್ಲನೂ ಮಾನವೀಯ ರೀತಿಯಲ್ಲಿ ಅದನ್ನ ಕಿಲ್ ಮಾಡಬೇಕು ಅಥವಾ ಕಲ್ ಮಾಡಬೇಕಾಗತ್ತೆ. ಕಲ್ಲಿಂಗ್ ಬೈ ಕಿಲ್ಲಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡಬೇಕಾಗತ್ತೆ. ಮತ್ತೆ ಅದ್ರದ್ದು ಆಹಾರ ಏನೇ ಇದ್ರೂ ಅದನ್ನ ಅದು ಆಕ್ಷನ್ ಪ್ಲಾನ್ ಏನಿದೆ ಅದ್ರ ಪ್ರಕಾರನೇ ಅದನ್ನ ನಾವು ಡಿಸ್ಕಾರ್ಡ್ ಮಾಡಬೇಕಾಗತ್ತೆ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ. ಹಾಗೇನೆ 9 ಕಿಲೋಮೀಟರ್ ಏನಿದೆ 10 ಕಿಲೋಮೀಟರ್ ಅಲ್ಲಿ ನಿಗಾ ವಹಿಸಬೇಕಾಗತ್ತೆ. ಯಾವುದೇ ಹಂದಿ ಒಳಗಡೆ ಬರಬಾರ್ದು, ಆಚೆ ಹೋಗ್ಬಾರ್ದು, ಕಟ್ಟುನಿಟ್ಟಾಗಿ ಸರ್ವೆಲೆನ್ಸ್ ಮಾಡ್ತೀವಿ. ಸೊ ಈ ತರ ತುಂಬಾ ಆಕ್ಷನ್ ಪ್ಲಾನ್ ತುಂಬಾ ಡೀಟೇಲ್ ಆಗಿದೆ. ಇದನ್ನ ಸಿಂಪಲ್ ಆಗಿ 3 ಝೋನ್ ಅದನ್ನ ಅಷ್ಟೇ ಹೇಳಿದ್ದೀನಿ. ಈ ಅದೇ ಆವಾಗಲೇ ಹೇಳಿದ್ನಲ್ಲ, ಸೋಂಕಿತ ಪ್ರದೇಶದ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಹಂದಿಗಳನ್ನು ರೋಗ ಲಕ್ಷಣ ಕಂಡು ಬಂದಂತ ಅಥವಾ ಕಾಣಿಸದಿದ್ರೂ ಸಾಧ್ಯವಾದಷ್ಟು ಬೇಗ ಮಾನವೀಯ ರೀತಿಯಲ್ಲಿ ನಿರ್ಮೂಲನೆ ಮಾಡಬೇಕಾಗ್ತದೆ.
ಸೊ ಈ ನಿರ್ಮೂಲನೆ ಕಾರ್ಯದಲ್ಲಿ ತರಬೇತಿ ಹೊಂದಿದೆ ಅಂತ ಇದನ್ನ ಹೇಗೆ ಕಲ್ ಮಾಡಬೇಕು, ಸೊ ಹೇಗೆ ಆಕ್ಷನ್ ಪ್ಲಾನ್ ಅವೆಲ್ಲ ಗೊತ್ತಿರೋಂಥ ಸಿಬ್ಬಂದಿನ ಇಲ್ಲಿನೇ ನಿಯೋಜನೆ ಮಾಡಿರ್ತದೆ. ಸೊ ಮಾಡಿ ಅದನ್ನ ನಾವು ಕಲ್ಲಿಂಗ್ ಪ್ರೋಸೆಸ್ ಅದನ್ನ ಮುಗಿಸ್ತಾರೆ. ಈ ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಜೊತೆಗೆ ಇತರೆ ಇಲಾಖೆಗಳು ಇದನ್ನ ಭಾಗವಹಿಸಬೇಕಾಗ್ತದೆ. ಆಕ್ಷನ್ ಪ್ಲಾನ್ ಅಲ್ಲಿ ಇರುತ್ತೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್. ಏನಕ್ಕೆ ಅಂದ್ರೆ ಈ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದನ್ನ ನಾವು ಮಾರ್ಕ್ ಮಾಡಬೇಕು, ಬೌಂಡ್ರಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ರೂಲ್ ಇರುತ್ತೆ. ಹಾಗೇನೆ ಪೊಲೀಸ್ ಇಲಾಖೆ, ಈಗ ರೈತರು ಸೊ ಅದನ್ನ ಕಲ್ ಮಾಡಕ್ ಬಿಡದೇನೆ ಇರ್ಬೋದು, ಆಗ ಪೊಲೀಸ್ ಇಲಾಖೆ ಸಹಾಯ ಬೇಕಾಗುತ್ತೆ. ಹಾಗೇನೆ PWD ಲೋಕೋಪಯೋಗ ಇಲಾಖೆನೂ ಬೇಕಾಗ್ತದೆ. ಈಗ JCP ಎಲ್ಲ ಬೇಕು, ನಾವು ಹಂದಿಗಳನ್ನು ಊತ್ ಹಾಕ್ಬೇಕಾಗತ್ತೆ, ಸುಡಬೇಕಾಗತ್ತೆ. ಇದಕ್ಕೆಲ್ಲ ಬೇಕಾದಾಗ ನಾವು ಅವರ ಸಹಾಯ ಬೇಕಾಗ್ತದೆ. ಹಾಗೇನೆ ಲೋಕಲ್ ಗ್ರಾಮ ಪಂಚಾಯತಿ, ಈ ಪಟ್ಟಣ ಪಂಚಾಯತಿ, ಇವ್ರದ್ದೆಲ್ಲದು ಸಹಾಯನೂ ನಾವು ತಗೋಬೇಕಾಗತ್ತೆ ಆ ಸಂದರ್ಭದಲ್ಲಿ. ಈ ಪ್ರತಿಯೊಬ್ಬರದ್ದು ಇಲಾಖೆದು ರೋಲ್ನ ಆಕ್ಷನ್ ಪ್ಲಾನ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೆನ್ಷನ್ ಮಾಡಿರುತ್ತೆ. ಸೊ ಹಾಗಾಗಿ ಎಲ್ಲರ ಸಹಕಾರ ಇದರಲ್ಲಿ ಇರುತ್ತೆ. ಸ್ಥಳೀಯ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಇವನ್ ಅರಣ್ಯ ಇಲಾಖೆ ಅದ್ರದ್ದು ಬೇಕಾಗುತ್ತೆ. ಈ ಕಾಡಂದಿಗಳು ಸಾವನ್ನಪ್ಪಿದ್ರೆ ಸೊ ಅವ್ರದ್ದು ರೋಲ್ ಇರುತ್ತೆ. ಮುಖ್ಯವಾಗಿ ನಮ್ಮ ಪಶುಸಂಗೋಪನಾ ಇಲಾಖೆ ಇದನ್ನ ಅನುಷ್ಠಾನ ಮಾಡ್ತದೆ. ಇವ್ರ ಜೊತೆಗೆ ಇವರೆಲ್ಲ ಸಹಕಾರ ಮಾಡಬೇಕಾಗ್ತದೆ. ಈಗ ರೈತರ ಫಾರ್ಮಿಗೆ ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆ ಫಾರ್ಮನ್ನೇ ಅವರು ನಾಶ ಮಾಡಬೇಕಾಗ್ತದಲ್ವಾ? ಹೌದು ಮೇಡಮ್. ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ. ಅವಾಗ ಈ ಹಂದಿಗಳ ನಿರ್ಮೂಲನೆಗಿಂತ ಏನಾದರೂ ಪರಿಹಾರ ಧನ ಏನಾದರೂ ಇರ್ತದೆ? ಹೌದು ಮೇಡಮ್, ಖಂಡಿತ. ಈ ಆಕ್ಷನ್ ಪ್ಲಾನ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ಪ್ರತಿಯೊಂದೂ ನಮ್ಮ ಭಾರತ ಸರ್ಕಾರ ಮೆನ್ಷನ್ ಮಾಡಿದೆ. ಈಗ ನಾವು ಅಧಿಕೃತವಾಗಿ ನಾವು ಸ್ಟ್ಯಾಂಪಿಂಗ್ ಔಟ್ ಅಂತ ಹೇಳ್ತೀವಲ್ಲ, ಕಲ್ಲಿಂಗ್ ಬೈ ಕಿಲ್ಲಿಂಗು, ಇದು ಸೊ ಎಷ್ಟೆಷ್ಟು ಪರಿಹಾರ ಕೊಡಬೇಕು ಅಂತ ನೀಟಾಗಿ ಅದು ಮೆನ್ಷನ್ ಮಾಡಿದ್ದಾರೆ. ಈಗ ತೂಕದ ಆಧಾರದ ಮೇಲೆ ಈ ಹಂದಿಗಳನ್ನ ಮಾನವೀಯ ರೀತಿಯಲ್ಲಿ ಅದನ್ನ ನಾಶ ಮಾಡ್ತಿದ್ದಾರೆ ಅಂದ್ರೆ ತೂಕದ ಆಧಾರದ ಮೇಲೆ ಅವರನ್ನ ಒಂದು ಬೆಲೆಯನ್ನ ನಿಗದಿಪಡಿಸಿದ್ದಾರೆ. 15 kg ವರೆಗಿರುವಂತಹ ಹಂದಿ ಮರಿಗಳಿಗೆ 2200 ರೂಪಾಯಿ, 15ರಿಂದ 40 kg ಗ್ರೋಯರ್ ಅಥವಾ ಅಡಲ್ಟ್ ಹಂದಿಗಳಿಗೆ 5800 ರೂಪಾಯಿ. ಸೊ ಹಾಗೇನೆ 40ರಿಂದ 70 kg ವರೆಗೆ 8400, 70ರಿಂದ 100 kg ವರೆಗೆ 12000, 100 kg ಮೇಲ್ಪಟ್ಟ ಹಂದಿಗಳಲ್ಲಿ 15000 ಇದು ಪರಿಹಾರ ಧನ. ಹಾಗೇನೆ ಅಲ್ಲಿ ಏನಾದರೂ ಫೀಡ್ ಇರ್ಬೋದು, ಇದೆಲ್ಲ ನಾಶ ಮಾಡಿದ್ರೆ 1 kgಗೆ 22 ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ. ಇದರಲ್ಲಿ ಭಾರತ ಸರ್ಕಾರ ಹೇಗೆ ಅಂದ್ರೆ, ಸೊ ಒಂದು ಯೋಜನೆ ಇದೆ, ಅಸಿಸ್ಟೆಂಟ್ಸ್ ಟು ದಿ ಸ್ಟೇಟ್ ಫಾರ್ ಕಂಟ್ರೋಲ್ ಆಫ್ ಎನಿಮಲ್ ಡಿಸೀಸ್ ಅಂತ, ಆಸ್ಕೆಡ್ ಅಂತ ಹೇಳ್ತೀವಿ. ಈ ಯೋಜನೆ ಇಡಿ ಸೊ ಅದು ಫಂಡ್ ಅನ್ನ ನಮ್ಮ ರಾಜ್ಯ ಸರ್ಕಾರಗಳಿಗೆ ಭಾರತ ಸರ್ಕಾರ ಕೊಡುತ್ತೆ. ಅದನ್ನ ನಮ್ಮ ರಾಜ್ಯ ಸರ್ಕಾರ ಈ ಪರಿಹಾರವನ್ನು ಕೊಡ್ತಾರೆ. 50% ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಮತ್ತೆ 50% ನಮ್ಮ ರಾಜ್ಯ ಸರ್ಕಾರ ಸೇರಿ ಕೊಡ್ತದೆ. ಈಗ ರೈತರು ಅವರ ಪರಿಹಾರ ಧನ ಪಡಿಬೇಕಿದ್ರೆ ಅವರು ಯಾರನ್ನು ಸಂಪರ್ಕಿಸಬೇಕಾಗ್ತದೆ? ಸೊ ನಾನು ಆವಾಗಲೇ ಹೇಳಿದೆ ಮೇಡಮ್, ಇದು ಕಾರ್ಯಾಚರಣೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ನಡೀತದೆ. ಪ್ರತಿಯೊಂದೂ ಈಗ ಅದು ಈ ರೋಗ ಬಂದಿದೆ ಅಂತ ಶಂಕಿಸಿದಾಗ ವ್ಯಾಪ್ತಿ ಪಶುವೈದ್ಯಾಧಿಕಾರಿಗಳು ಫಾರ್ಮ್ಗೆ ಭೇಟಿ ನೀಡ್ತಾರೆ, ಮಾದರಿಗಳನ್ನು ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳಕ್ಕೆ ಕಳಿಸ್ತಾರೆ. ಅಲ್ಲಿ ಪಾಸಿಟಿವ್ ಅಂದ್ರೆ ಭೂಪಾಲ್ಗೆ ಹೋಗುತ್ತೆ. ಅಲ್ಲಿಂದ ಪಾಸಿಟಿವ್ ಬಂತು ಅಂದ್ರೆ ನಮ್ಮ ಕನ್ಸರ್ನ್ ಕೊನೆಗೆ ಅಲ್ಲಿಗೆ ಬರುತ್ತೆ, ಅವರಿಗೆ ವೆಟನರಿ ಆಫೀಸರ್ಗೆ ಪಶುವೈದ್ಯಾಧಿಕಾರಿಗಳಿಗೆ ಬರುತ್ತದೆ. ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಸೇರಿ ಅದನ್ನು ಕಲ್ಲಿಂಗ್ ಪ್ರೋಸೆಸ್ ಎಲ್ಲ ಮಾಡ್ತಾರೆ. ಪ್ರತಿಯೊಂದೂ ಈ ಏನಿದೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆನೇ ಅದು ಕಲ್ಲಿಂಗಿಂದ ಹಿಡಿದು ಪರಿಹಾರ ಕೊಡೋವರೆಗೂ ಇವ್ರ ಮುಖಾಂತರನೇ ಆಗುತ್ತೆ. ಈ ಸೋಂಕು ಬಂದರೆ ಸೋಂಕು ನಿವಾರಣೆಗೆ ಬಳಸಬೇಕಾದಂತಹ ಸೋಂಕು ನಿವಾರಕಗಳು ಯಾವುವು? ನಮ್ಮ ಸುಮಾರು ಅಪ್ರೂವ್ಡ್ ಅಥವಾ ಇದಕ್ಕೆ ಎಫೆಕ್ಟಿವ್ ಈ ವೈರಸ್ ಈ ಸೋಂಕು ನಾಶಗಳನ್ನು ಯೂಸ್ ಮಾಡಿದರೆ ವೈರಸ್ಸು ಸಾಹಿತ್ಯ ಅಂತ ಸಂಶೋಧನೆಗಳು ಆದ್ಮೇಲೆ ಇವನ್ನ ರೆಕಮೆಂಡ್ ಮಾಡ್ತಾರೆ. ಅದರಲ್ಲಿ ಸುಮಾರು ನಾವು ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ಬೋದು. ಅದರಲ್ಲಿ ನೋಡ್ತಾ ಹೋದ್ರೆ 2% ಸೋಡಿಯಂ ಹೈಡ್ರಾಕ್ಸೈಡ್, 2% ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಹಾಗೇನೆ ಫಿನಾಲ್ ಇರುವಂತ ಯಾವುದೇ ಡಿಟರ್ಜೆಂಟ್ಸ್ ಅಥವಾ ಡಿಸ್ಇನ್ಫೆಕ್ಟೆಂಟ್ಸ್ ಯೂಸ್ ಮಾಡ್ಬೋದು. ಮತ್ತೆ 2-3% ಕ್ಲೋರಿನ್ ಇರುವಂತ ಯಾವುದೇ ಕೆಮಿಕಲ್, ಸೋಡಿಯಂ ಅಥವಾ ಕ್ಯಾಲ್ಸಿಯಂ ಹೈಪೋಕ್ಲೋರೇಟ್ ಇವನ್ ಯೂಸ್ ಮಾಡ್ಬೋದು. ಹಾಗೇನೆ ಅಯೋಡಿನ್ ಕಾಂಪೌಂಡ್ಸ್, ಇದರಿಂದೆಲ್ಲ ಈ ವೈರಸ್ ಸಾಯಿಸಬಹುದು. ಅಂದ್ರೆ ಈ ಶೆಡ್ ಅಲ್ಲಿ ಆಗಿದೆ ಆ ಫಾರ್ಮಲ್ ಇವೆಲ್ಲ ನಾವು ಯೂಸ್ ಮಾಡ್ತಾರೆ. ಈ ಕಲ್ಲಿಂಗ್ ಪ್ರೋಸೆಸ್ ಅಲ್ಲಿ ಈ ಹಂದಿಗಳೆಲ್ಲ ನಾಶ ಆದ್ಮೇಲೆ ಈ ಶೆಡ್ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡ್ತಾರೆ. ಸೊ ಅದೆಲ್ಲ ಪ್ರೋಟೋಕಾಲ್ ಇರುತ್ತೆ. ಅದ್ರ ಪ್ರಕಾರನೇ ಇದು ಅಪ್ರೂವ್ಡ್ ಡಿಸ್ಇನ್ಫೆಕ್ಟೆಂಟ್ ಏನಿರುತ್ತೆ ಅದನ್ನ ಯೂಸ್ ಮಾಡಿ ಆ ಶೆಡ್ ಎಲ್ಲಾನು ನಾವು ಡಿಸ್ಇನ್ಫೆಕ್ಷನ್ ಮಾಡ್ತೀವಿ. ಈಗ ಇದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ? ನಾನು ಅವಾಗಲೇ ಹೇಳಿದೆ ಮೇಡಮ್, ಇದು ವೈರಾಣು ಬರುವಂತ ಕಾಯಿಲೆ. ಸೊ ಕಾಮನ್ ಆಗಿ ವೈರಸ್ ಇಂದ ಬರುವಂತ ರೋಗಗಳಿಗೆ ಚಿಕಿತ್ಸೆ ಇರಲ್ಲ. ಹಾಗಾಗಿ ಬರ್ದೇ ರೀತಿ ತಡೆಗಟ್ಟುವುದೇ ಮುಖ್ಯ. ಈಗ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಏನಾದರೂ ಲಸಿಕೆ ಏನಾದರೂ ಇದೆಯಾ?
ಇದಕ್ಕೆ ಚಿಕಿತ್ಸೆ ಮತ್ತು ಲಸಿಕೆ ಸದ್ಯಕ್ಕಿಲ್ಲ ಮೇಡಮ್. ಲಸಿಕೆ ನಾವು ಇನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಇನ್ನು ಈಗ ಮೊನ್ನೆ ನಮ್ಮ ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಒಂದು ಲಸಿಕೆಯನ್ನು ಬಿಡುಗಡೆ ಮಾಡಿದೆ ಪ್ರಾಯೋಗಿಕ ಹಂತದಲ್ಲಿ. ಇದು ಕಮರ್ಷಿಯಲ್ ಆಗಿಲ್ಲ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಸಿಕೆ ಉತ್ಪಾದನೆ ಇಲ್ಲ. ಈಗ ಅದನ್ನ ಪ್ರೊಡ್ಯೂಸ್ ಮಾಡಿ ಈಗ ಬಿಟ್ಟಿದೆ. ಭೂಪಾಲ್, ನಾನು ಅವಾಗಲೇ ಹೇಳಿದ್ನಲ್ಲ, ನಿಷಾದ್ ಅಂತ ಐ ಸೆಕ್ಯೂರಿಟಿ ಲ್ಯಾಬ್, ಅಲ್ಲಿ ಇದನ್ನ ಉತ್ಪಾದನೆ ಮಾಡಿ ಪ್ರಾಯೋಗಿಕ ಹಂತವಾಗಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನ ನಾವು TOT ಅಂತ ಹೇಳ್ತೀವಿ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಇದು ಗೌರ್ಮೆಂಟ್ ಸಂಸ್ಥೆ. ಇದನ್ನ ಈಗ ಟೆಕ್ನಾಲಜಿ ಮಾಡಿದೆ, ಹೇಗೆ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಬಹುದು, ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದೆ. ಆಫ್ರಿಕನ್ ಸ್ವೈನ್ ಫೀವರ್ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಇದನ್ನ ನಾವು ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತ ಹೇಳಿದ್ನಲ್ಲ, ನಾವು ವ್ಯಾಕ್ಸಿನ್ ಪ್ರೊಡಕ್ಷನ್ ಇನ್ಸ್ಟಿಟ್ಯೂಟ್. ಈಗ ನಾವು ಚರ್ಮಗಂಟು ರೋಗ ಅಂತ ಗೊತ್ತಿದೆಯಲ್ಲ, ಅದ್ರದ್ದು ನಾವು ಲಸಿಕೆಯನ್ನ TOT, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, NRC ಈಕ್ವೇನ್ ಅಂತ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಈಕ್ವೇನ್, ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ನಾವು ಪರ್ಚೇಸ್ ಮಾಡಿದೀವಿ ಟೆಕ್ನಾಲಜಿನ. ಈಗ ಅದನ್ನ ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗದ ನಾವು ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಬಲ್ಕ್ ಲಾರ್ಜ್ ಕ್ವಾಂಟಿಟಿ ಮಾಡ್ತಾ ಇದೀವಿ. ಅದೇ ರೀತಿ ಇದನ್ನ ಬೇರೆ ಈಗ ಕಮರ್ಷಿಯಲ್ ವ್ಯಾಕ್ಸಿನ್ ಪ್ರೊಡಕ್ಷನ್ ಕಂಪನೀಸ್ ಇರುತ್ತಲ್ಲ, ಇದನ್ನ ಪರ್ಚೇಸ್ ಮಾಡಿ ಟೆಕ್ನಾಲಜಿನ ಅವರು ಜಾಸ್ತಿ ಡೋಸಸ್ನ ಪ್ರೊಡ್ಯೂಸ್ ಮಾಡಬೇಕು. ಇನ್ನು ರೈತರಿಗೆ ಕಮರ್ಷಿಯಲ್ ಆಗಿ ಅಥವಾ ಲಭ್ಯ ಇಲ್ಲ ವ್ಯಾಕ್ಸಿನ್, ಪ್ರಾಯೋಗಿಕ ಹಂತದಲ್ಲಿ ಇದೆ. ಸೊ ಇನ್ನ ಅದನ್ನ ಯಾರಾದ್ರೂ ಬಲ್ಕ್ ಇದರಲ್ಲಿ ಪರ್ಚೇಸ್ ಮಾಡಿ ಟೆಕ್ನಾಲಜಿನ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದನ್ನ ರೈತರಿಗೆ ನಾವು ಈಸಿಯಾಗಿ ಲಭ್ಯ ಆಗುವಂತ ಚಾನ್ಸಸ್ ಇದೆ. ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನಮ್ಮ ಸಂಸ್ಥೆಯಿಂದನೇ ಇದೆ ಲಸಿಕೆ ಇದೆ ಕ್ಲಾಸಿಕಲ್ ಸ್ವೈನ್ ಫೀವರ್ಗೆ. ಇದಕ್ಕೆ ಈಗ ಬಿಡುಗಡೆ ಮಾಡಿದ್ದಾರೆ. ಇದನ್ನ ಇನ್ನೂ ಜಾರಿಗೆ ತರಬೇಕು, ಅಂದ್ರೆ ಕಮರ್ಷಿಯಲ್ ಅಥವಾ ರೈತರಿಗೆ ಅವೈಲೇಬಲ್ ಆಗಂತ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಆಗಬೇಕು. ಹಾಗಿದ್ರೆ ಈ ಆಫ್ರಿಕನ್ ಹಂದಿ ಜ್ವರ ತಡೆಗಟ್ಟಲಿಕ್ಕಿರುವಂತಹ ಜೈವಿಕ ಸುರಕ್ಷತಾ ಕ್ರಮಗಳು ಯಾವುವು ಅಂತ ಹೇಳ್ಬೋದು? ಇದಕ್ಕೆ ಲಸಿಕೆ ಮತ್ತೆ ಚಿಕಿತ್ಸೆ ಇಲ್ಲ, ಹಾಗಾಗಿ ಬಯೋ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಜೈವಿಕ ಭದ್ರತೆನೇ ಇಂಪಾರ್ಟೆಂಟು. ಹಂದಿ ಮಾಲೀಕರು ಮತ್ತೆ ಏನು ಹಂದಿ ಸಾಕ್ತಿವಿ, ಆದಷ್ಟು ಈ ವೈಯಕ್ತಿಕ ಸ್ವಚ್ಛತೆ, ಪರ್ಸನಲ್ ಹೈಜೀನ್ ಮಾಡಬೇಕಾಗ್ತದೆ. ಹಾಗೆಯೇ ಯಾವಾಗಲೂ ನಾವು ಫಾರ್ಮಲ್ಲಿ ಜೈವಿಕ ಸುರಕ್ಷತೆಯನ್ನು ಮಾಡಬೇಕು. ಅಂದರೆ ಈ ಫಾರ್ಮ್ ಸುತ್ತ ಬೇಲಿ ಇರಬೇಕು. ಯಾಕೆ ಅಂದರೆ ಕಾಡು ಹಂದಿಗಳು ಸಂಪರ್ಕ ನಮ್ಮ ಸಾಕಿದ ಹಂದಿಗಳು ಬರಬಾರ್ದು, ಆದಷ್ಟು ಬೇಲಿ ಇರಬೇಕಾಗ್ತದೆ. ಸ್ಕ್ಯಾವೆಂಜಿಂಗ್ ಅಂತ ಹೇಳ್ತೀವಿ, ಬ್ಯಾಕ್ ಯಾರ್ಡ್ ಪಿಗ್ರಿ, ಬಿಟ್ ಮೇಯಿಸೋದು ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ರೋಗ ಬರೋದು ಕಡಿಮೆ ಆಗ್ತದೆ. ಮತ್ತೆ ಹಾಗೇನೆ ಹಂದಿ ಫಾರ್ಮ್ ಅಥವಾ ಹಂದಿ ಮಾಂಸದ ಅಂಗಡಿಗಳು ಇರ್ಬೋದು, ಸ್ಲಾಟರ್ ಹೌಸ್ ಇಂದ ತ್ಯಾಜ್ಯ ವಸ್ತುಗಳನ್ನ ಬೇಕಾದ ಬಿಟ್ಟು ಅದನ್ನ ಬಿಸಾಡೋದನ್ನ ಕಡಿಮೆ ಮಾಡಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಇದರಿಂದ ಕಡಿಮೆ ಮಾಡ್ಬೋದು. ಹಾಗೇನೆ ಮನೆ ಅಥವಾ ಹೋಟ್ಲಲ್ಲಿ ಇರುತ್ತಲ್ಲ ತ್ಯಾಜ್ಯಗಳು, ಇದು ಮೀಟ್ ಪೋರ್ಕ್ ವೇಸ್ಟ್ ಇರುತ್ತಲ್ಲ, ಅದನ್ನ ಆದಷ್ಟು ಹಂದಿಗಳಿಗೆ ಆಹಾರವಾಗಿ ನೀಡೋದನ್ನ ಕಡಿಮೆ ಮಾಡಬೇಕಾಗ್ತದೆ. ಇದನ್ನ ಸ್ವಿಲ್ ಫೀಡಿಂಗ್ ಅಂತ ಹೇಳ್ತೀವಿ, ಆದಷ್ಟು ಅದನ್ನ ಕಡಿಮೆ ಮಾಡಬೇಕು. ಹಾಗೆ ಸ್ಕ್ಯಾವೆಂಜಿಂಗು, ಬ್ಯಾಕ್ ಯಾರ್ಡ್ ಅಲ್ಲಿ ಬಿಟ್ಟು ಹಂದಿಗಳನ್ನ ಮೇಯಿಸಬಾರ್ದು. ಹಾಗೇನೆ ಆದಷ್ಟು ಬೇಗ ನಾವು ಎಲ್ಲ ವ್ಯಾಪಾರ ಮಾಡೋರಿಗೆ, ವಿತರಣೆ ಮಾಡೋರಿಗೆ, ಮಾಂಸ ವ್ಯಾಪಾರಿಗಳಿರ್ಬೋದು, ಈ ಥರದ್ದು ಏನೇ ಇರ್ತಾರೆ ಇವರಿಗೆಲ್ಲ ನಾವು ಅರಿವು ಮೂಡಿಸ್ಬೇಕು. ಮುಖ್ಯವಾಗಿ ಎಲ್ಲ ಫಾರ್ಮಲ್ಲೂ ಜೈವಿಕ ಸುರಕ್ಷತೆ, ಬಯೋ ಸೆಕ್ಯೂರಿಟಿಯನ್ನು ನಾವು ಕಾಪಾಡಬೇಕಾಗ್ತದೆ. ಅದರಿಂದ ಹರಡೋದು ಕಡಿಮೆ ಆಗ್ತದೆ. ಈಗ ಈ ಆಫ್ರಿಕನ್ ಹಂದಿ ಜ್ವರ, ಇದರ ಬಗ್ಗೆ ರೈತರು ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಬಂದ್ರೆ? ಹಂದಿ ಜ್ವರ ಇರ್ಬೋದು ಅಂತ, ಆಫ್ರಿಕನ್ ಸ್ವೈನ್ ಫೀವರ್ ಇರ್ಬೋದು ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ, ಶಂಕೆ ಇದ್ರೆ ಇದು ಮರಣಾಂತಿಕ ರೋಗ ಮತ್ತು ಇಲ್ಲಿ ಇದು ಇನ್ಫೆಕ್ಷಸ್ ಅಂದ್ರೆ ಸಾಂಕ್ರಾಮಿಕ ರೋಗ ಇರೋದ್ರಿಂದ ರೋಗ ತಡೆಗಟ್ಟೋದು ಜೈವಿಕ ಸುರಕ್ಷತೆ ಅಥವಾ ಬಯೋಸೆಕ್ಯೂರಿಟಿ ಅಂತ ಹೇಳ್ತೀವಿ. ಇದನ್ನ ಪಾಲನೆ ಮಾಡಬೇಕಾಗ್ತದೆ. ಈಗ ಹೊಸದಾಗಿ ಹಂದಿಗಳನ್ನು ಖರೀದಿ ಮಾಡಿದ್ರೆ ಅದನ್ನ ನಾವು ಕ್ವಾರಂಟೈನ್ ಮಾಡಬೇಕು. ತಕ್ಷಣ ನಮ್ಮ ಇರೋಂಥ ಹಂದಿ ಜೊತೆ ಮಿಕ್ಸ್ ಮಾಡಬಾರ್ದು. ಒಂದು ಮಿನಿಮಮ್ 21 ದಿವಸ ಕ್ವಾರಂಟೈನ್ ಮಾಡಬೇಕು, ಅಂದ್ರೆ ಪ್ರತ್ಯೇಕವಾಗಿ ಇಡಬೇಕಾಗ್ತದೆ. ಹಾಗೇನೆ ಯಾವುದೇ ಹೊರಗಿನ ವ್ಯಕ್ತಿಗಳನ್ನ ಬಿಡಬಾರ್ದು. ಹಂದಿ ಸಾಕಿರೋ ಅಂಥವ್ರು ಬಯೋಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೇನೆ ವಾಹನಗಳು ಬಿಡ್ತೀವಿ ಅಂದ್ರೆ ಅದನ್ನ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಬಿಡಬೇಕಾಗ್ತದೆ. ಹಾಗೆ ಉಪಕರಣಗಳು ಬೇರೆ ಕಡೆಯಿಂದ ಬಂದಿದ್ದ ನಾವು ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕು. ಅಥವಾ ಹಂದಿಗಳಿಗೆ ಮನೆ ಇದು ವೇಸ್ಟೇಜ್ ಅದೇ ಹೇಳಿದ್ನಲ್ಲ, ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಈ ರೋಗದ ಲಕ್ಷಣಗಳು ಕಂಡು ಬಂದ ತಕ್ಷಣ ಪಶುವೈದ್ಯಾಧಿಕಾರಿ ಗಮನಕ್ಕೆ ತರಬೇಕಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೈವಿಕ ಸುರಕ್ಷತೆ, ಬಯೋಸೆಕ್ಯೂರಿಟಿನೇ ಇಂಪಾರ್ಟೆಂಟ್. ಈಗ ನಮ್ಮ ಕೇಳುಗರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸಬಹುದಾ? 807-389-1542 807-389-1542. ಆಫ್ರಿಕನ್ ಹಂದಿ ಜ್ವರವು ತ್ವರಿತವಾಗಿ ಹರಡುವ ಗಂಭೀರ ರೋಗವಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ರೋಗವನ್ನು ಗುರುತಿಸುವುದು, ಜೈವಿಕ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು, ಪಶುವೈದ್ಯರನ್ನು ಭೇಟಿ ಮಾಡಿ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು, ಇದರಿಂದ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ನೀವು ತಿಳಿಸಿಕೊಟ್ರಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.
ಇದುವರೆಗೆ ಆಫ್ರಿಕನ್ ಹಂದಿ ಜ್ವರ ಎಂಬ ವಿಷಯದ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಪಶುವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಧರಣೇಶ ಎನ್.ಕೆ. ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.